1 ವರ್ಷ ಆದ್ಮೇಲೆ ಬಂದ್ರು. ಹುಡ್ಕ ಬಂದು ಯಾರ್ಯಾರ್ದು ಕೆಳಗ ಮೂಲಕ ಬಂದು ನನ್ನ ಮನೆ ಬಂದು ಗಾಂಧಿನಗರ ಅಂತ ಹೇಳಿ. ಇಲ್ಲ ಅವ್ರು ಸ್ವಲ್ಪ ಚುರುಕಾದ್ರು. ಯಾರು? ನಾನು ಎಲ್ಲರ ಹತ್ರ ಒಂದು ಅಭ್ಯಾಸಗಳಿರುತ್ತೆ. ಹವ್ಯಾಸ ಕಳಿಲಿಕ್ಕೆ ಒಂದು ಹವ್ಯಾಸ. ಕೆಲವರಿಗೆ ಸಿಗರೇಟು, ಕೆಲವರಿಗೆ ಎಲ್ಲ ತಿರ್ಗಾಟಕ್ಕೆ ಆರೋಗ್ಯ ಕೆಡಿಸ್ಕೊಡ್ಲಿಕ್ಕೆ ಏನೆಲ್ಲ ಬೇಕು. ಕೆಲವರಿಗೆ ಎಣ್ಣೆ, ಸಾಯಂಕಾಲ ಎಣ್ಣೆ, ಎಲ್ಲರಿಗೂ ಒಂದೊಂದು ಚಟ ಇದೆ. ನನಗೆ ಒಂದೇ ಚಟ. ಬಟ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಹಾಕಿದ್ದಕ್ಕೆ ಪಶ್ಚಾತ್ತಾಪ ಏನಿಲ್ಲ. ಪಶ್ಚಾತ್ತಾಪ ಇಲ್ಲಿ ಇದೊಳಗತ್ತೆ. ನಮ್ಮ ದೇವಸ್ಥಾನಕ್ಕೆ ಹೋಗಿ ಜೋಬಿ ಕೈ ಹಾಕ್ತಿವಿ, ಅದ್ರಲ್ಲಿ 10 ರೂಪಾಯಿ ಇದೆ, 20 ರೂಪಾಯಿ ಇದೆ ಹುಡುಕುದಿಲ್ಲ ನಾವು. ಜೋಬಿ ಕೈ ಹಾಕಿ ಹೊಂಡಿಗೆ ಹಾಕ್ತಿವಿ. ಭಗವಂತ ಇನ್ನೊಂದ್ ಕಡೆ ಕೊಡ್ತಾನಂತ ನಂಬಿಕೆ ನಮ್ಗಿದೆ. ಒಂದೊಂದು ಹಾಡುಗಳು ಬರ್ತಿತ್ತು ಗೌರ್ಮೆಂಟ್ಗೆ ಹಾಡು ಮಾಡ್ಕೊಡಿ ಅನ್ನೋದು. ಆ ಹಾಡು ಮಾಡಿ ಕೊಡ್ತಾ ಇದ್ದೆ. ಬದ್ಲಿಗೆ ಏನ್ ಬೇಕು ಅಂತ ಕೇಳಿದ್ರೆ ಕರಾವಳಿ ಏನ ಹೇಳ್ರೆ ಹೌದು, ನಾವು ಮೀನ್ ತಿಂದೇ ಇದ್ರು ನಮ್ಮ ತರಿ ಒಳಗೆ ಕುಲುಮೆ ಕೆಲಸ ಅಲ್ವಾ? ಹೌದೌದು. ಸೊ ಆ ಟೈಮಲ್ಲಿ ನನ್ಗೆ ಅನ್ಸದ್ದು ಇದಕ್ಕೆ ರೈಟ್ ಟೈಮ್. ಪ್ರತಿಯೊಬ್ರು ಅವ್ರವ್ರ ಕುಲಕಸಬನ್ನ ತೋರಿಸ್ತಾರ ಜನರಿಗೆ. ಸುದೀರ್ಘ ರಿಸರ್ಚ್ ಇಂದ ಆ ಸಿನಿಮಾ ಆಗಿದೆ. ಅಷ್ಟು ಟೈಮ್ ಕೊಟ್ರೆ ಯಾವ ಸಿನಿಮಾಗಳು ಮಾತಾಡ್ತಾನೋ. ಅದ್ರ ನಂತರ ನಮ್ಮ ಕಾಂಬಿನೇಷನ್ ಅಲ್ಲಿ ಮತ್ತೆ ಪುನಃ ನಾವು ಒಟ್ಟಾಗಿದ್ದು KGF ಅಲ್ಲಿ. ಓಕೆ. ಸೊ ಅವತ್ತು ಅದನ್ನ ಇಟ್ಕೊಂಡು ಹೊರಟವನು. ಅದ್ರ ಜೊತೆಗೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಾಧನೆಗೆ ದಾರಿ ಮಾಡಿ ಕೊಟ್ಟವರು ನನ್ನ ಊರಿನ ಜನ. ನನ್ನ ಎಲ್ಲಾ ಹೆಜ್ಜೆಗಳಲ್ಲೂ ನಾನು ಏನೇ ಮಾಡಿದ್ರು ಅದನ್ನ ಪ್ರೋತ್ಸಾಹಿಸಿ ನನ್ನ ಗುರುತಿಸಿದ್ದು ನನ್ನ ಊರು. ಇದೆರಡು ಯಾವಾಗ ಜಾಯಿಂಟ್ ಆಯ್ತು ಸರ್, ಅವತ್ತಿನಿಂದ ಎವ್ರಿಥಿಂಗ್ ಇಸ್ ಮಿರಾಕಲ್. ಹಿಂದೆ ತಿರುಗಿ ನೋಡಿಲ್ಲ. ಮಿರಾಕಲ್, ಕಂಪ್ಲೀಟ್ ಮಿರಾಕಲ್. ಸೊ ಆ ರೀತಿ ಜರ್ನಿ ಸ್ಟಾರ್ಟ್ ಆಯ್ತು. ಅದ ನಂತರ ಅನ್ಕೊಂಡಿದ್ದೆ ಬಹುಶಃ ಇದು ನನ್ನ ಜೀವನ ನಾನು ಕಳೆದಿದ್ದಾಯ್ತು. ನನ್ನ ಜೀವನ ಅಂತ ನಾನು ಏನ್ ಬದುಕಬೇಕು ಅದು ಕಳೆದಿದ್ದಾಯ್ತು. ಇನ್ನೆಲ್ಲವೂ ಜನರಿಗೆ ಕೊಡ್ಲಿಕ್ಕೆ ನಾನು ಇದ್ದದ್ದು. ಇದೆಲ್ಲ ಭಗವಂತ ನನ್ಗೊಂದು ದಾರಿ ತೋರಿಸಿ ಕೊಟ್ಟಿದ್ದ. ಸೊ ನಮ್ಮೂರು ಜನರನ್ನ ಗುರುತಿಸ್ಬೇಕು, ನಮ್ಮೂರನ್ನ ಜನ ಗುರುತಿಸ್ಬೇಕು. ಇಷ್ಟೇ ನಾನು ಯೋಜನೆ, ಬೇರೆ ಏನು ಇಲ್ಲ. ನಾನು ಏನೇ ಹೆಜ್ಜೆ ಇಟ್ರು ಅಲ್ಲಿ ಈ ಭಾಗದ ಟಾಪಿಕ್ ಅಲ್ಲೇ ನಾನು ಇರುತ್ತೆ. ಸೊ ಇದನ್ನ ಪ್ರತಿ ಸಲಕ್ಕೂ ಮಾಡ್ತಾ ಬಂದೆ. ಕುಂದಾಪುರ ಕನ್ನಡ ಆಲ್ಬಮ್ಗಳನ್ನ ಮಾಡ್ತಾ ಬಂದೆ. ಜನರಿಗೆ ಒಂದು ಅವೇರ್ನೆಸ್ ಕೊಟ್ಟಿದೆ. ಭಾಷೆ ಬಗ್ಗೆ ಸ್ವಲ್ಪ ಜನರು ಒತ್ತು ಕೊಡ್ಕಂತ ಸಿನಿಮಾಗಳನ್ನ ಮಾಡಿದೆ 2-3. ಅದಾದ್ಮೇಲೆ ನಮ್ಮ ಭಾಷೆಗೂ ಬೆಂಗಳೂರು ಭಾಷೆಗೂ ಸಮ್ಮೇಳನ ಆಯ್ಕೋದ್ರ ಜೊತೆಗೆ ಇದು 2 ಸಿನಿಮಾಗಳನ್ನ ಒಟ್ಟು ನೋಡ್ತಾರ ಆಯ್ಕನಲ್ಲಿ ಕಟಕ್ ಅಂತ ಒಂದು ಸಿನಿಮಾ ಮಾಡಿದೆ. ಈಗ ನೀವು ಮಾತಾಡ್ತಿರುವಾಗ ಅದು 2 ಮಿಕ್ಸ್ ಆಗ್ಬಿಟ್ಟಿದೆ. ಬೆಂಗಳೂರು ಅದು ಬೇಕು ಅಂತೇಳಿ ಮಾಡೋದಲ್ಲ, ಆಟೋಮೆಟಿಕ್ ಆಗಿ ಬರೋದು. ಯಾವ್ದು? ಈ ಕುಂದಾಪುರ ಕನ್ನಡ ಈಗ ಮಾತಾಡ್ತಿರುವಾಗ ಕುಂದಾಪುರ ಕನ್ನಡ ಅದು ಆಟೋಮೆಟಿಕ್ಲಿ ಬರತ್. ನಾನೇ ನಿಮ್ಗೆಲ್ಲ ಅರ್ಥ ಆಗ್ತಾ ಇಲ್ಲ ಮಧ್ಯಕ್ಕೆ ಬೆಂಗಳೂರು ಕನ್ನಡ ಸೇರಿಸ್ತೆ ಅಷ್ಟೇ ಬಿಟ್ರೆ. ಓ, ಓಕೆ ಓಕೆ ಓಕೆ. ನಾರ್ಮಲ್ ಆಗಿ ನಾವ್ ಎಲ್ಲರ ಹತ್ರ ಮಾತಾಡೋದು ಕುಂದಾಪುರ ಕನ್ನಡವೇ. ಸೊ ಈ ರೀತಿ ಎಲ್ಲ ಮಾಡ್ಕೊಂತ ಬಂದು 2 ವಿಭಾಗವನ್ನ ಸೇರ್ಸೋಕೆ ಎಂತೆಲ್ಲ ಬೇಕು ಆ ದಿಕ್ಕಲ್ಲಿ ನನಗೆ ಕಂಡದ್ದು ನನ್ನ ಶಕ್ತಿ ಏನಿತ್ತು ಸಂಗೀತ ಕ್ಷೇತ್ರದಲ್ಲಿ ಒಂದು ಅಗಾಧವಾದಂತ ಪರಿಶ್ರಮ ಮಾಡಬೇಕು ಅಂತ ಮಾಡಿದೆ. ಅದಕ್ಕೆ ಭಗವಂತ ಬಹುಶಃ ನಾನು ಇಲ್ಲಿಗೆ ಬಂದು ಈ ತರ ಮಾಡ್ಕೊಳ್ಳಿ ಭಗವಂತ ಬರ್ದಿದ್ನೇನೋ ಬಹುಶಃ ವಿಧಿ ಲಿಖಿತದಂತೆ ನಾನು ಬಂದೆ. ಎಲ್ಲವೂ ಕೈಗೂಡುತ್ತೆ. ಇಲ್ಲದ್ರೆ ಸಂಗೀತ ಕ್ಷೇತ್ರಕ್ಕೂ ನನಗೂ ಸಂಬಂಧ ಇಲ್ಲ. ಅದಕ್ಕೆ ಬಗ್ಗೆ ಸಂಗೀತ ಇದರಲ್ಲಿ ಮಾತ್ರ, ಅದ್ರಲ್ಲಿ ಮಾತ್ರ. ನಾನು ಆಕ್ಚುಲಿ ಬೇಸಿಕ್ಲಿ ನಾನು ಇಂಡಸ್ಟ್ರಿಗೆ ಕಾಲಿಟ್ಟದೆ ಡಾನ್ಸರ್ ಆಯ್ಕಂದೇಳಿ. ನಾನೊಬ್ಬ ಡಾನ್ಸರ್. ಚಿಕ್ಕ ವಯಸ್ಸಿಂದ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಡಾನ್ಸರ್ ಆಯ್ಕಂತ ಹೋದವನು ನಾನು ಸಂಗೀತ ನಿರ್ದೇಶಕ ಆದನ ಹೇಳ್ರೆ ಇಲ್ಲಿ ಬರ್ದಿದ್ದೆ. ನಾನು ಎಲ್ಲಾ ಯಂಗ್ಸ್ಟರ್ಸಿಗೂ ಮುಂಬರುವ ಪೀಳಿಗೆಗೂ ಹೇಳುದಷ್ಟೇ, ನೀವು ಗೋ ವಿತ್ ದ ಫ್ಲೋ. ಅದ್ ಏನ್ ಬರುತ್ತೆ ಅದನ್ನ ಕಣ್ಣಿಗೆ ಒತ್ಕೊಳ್ಳಿ. ಅದರಿಂದ ನಿಮ್ಮ ಒಳಗಡೆ ಇರೋ ಟ್ಯಾಲೆಂಟ್ ನಿಮ್ಗೆ ಗೊತ್ತಾಗ್ಬೇಕು. ಅಲ್ಲಿ ತನಕ ನಾವು ಇದೆ ಅಂತ ಡಿಸೈಡ್ ಮಾಡೋಕ್ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಹೇಳ್ತೇನೆ, ನೀವು ಏನೋ ಆಗ್ಬೇಕಂತ ಹೋದವರು ನೀವು ಈ ಕ್ಷೇತ್ರ ಬಂದಿರ್ತೀರಿ. ಪ್ರತಿಯೊಬ್ಬರದ್ದು ಇದೇ ಗೋಳು ನಾನು ಹೇಳ್ತಿರ್ಬೋದು. ಬಟ್ ಅದಾಗೋ ತನಕ ನಾವು ಕಾಯ್ಬೇಕಂದ್ರೆ ಅಷ್ಟೇ. ನಮ್ಮ ಶಕ್ತಿ ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಆಂಜನೇಯನ ತರ ನಾವೆಲ್ಲರೂ ಅದ ಕಾಲ ಹೋದಂಗೆ ಇನ್ನೊಬ್ರು ನಮ್ಮ ಬಗ್ಗೆ ಹೇಳ್ದಾವಾಗ್ಲೇ ನಮ್ಗೆ ಗೊತ್ತಾಗ್ಬೋದು ನಮ್ಮ ಒಳಗಿನ ಶಕ್ತಿ ಏನಂದೇಳಿ. ಸೊ ಈಗ ಇದು KGF ಹೇಗೆ ಸಿಕ್ತು ಅವಕಾಶ? ಅದು KGF ಸಿಕ್ಕಿದ್ದು ಉಗ್ರಂ ಅಂತ ಒಂದು ಸಿನಿಮಾ. ನಾವು ನೋಡಿ ವಿಜುವಲ್ ಇದಕ್ಕಿಂತ ಕಿವಿಗೆ ಸಂಬಂಧಪಟ್ಟಿದ್ದಲ್ಲೇ ನಾವು ಅದನ್ನು ನೋಡಿ. ಹೌದೌದು. ಸೊ ಉಗ್ರಂ ಸಿನಿಮಾಕ್ಕೆ ನಾವು ವರ್ಕ್ ಮಾಡೋದು ಹೆಂಗಂತ ಹೇಳಿದ್ರೆ, ನಾನೊಬ್ಬ ಪ್ರೋಗ್ರಾಮರ್. ಅದಕ್ಕೆ ಪ್ರತಿ ಸಿನಿಮಾಕ್ಕೂ ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತ ಇರುತ್ತೆ. ಹೆಂಗಂದ್ರೆ ನಿರ್ದೇಶಕರು, ಸಂಗೀತ ನಿರ್ದೇಶಕ ಬೇರೆ ಇದ್ದಿದ್ರು, ಅವ್ರ ಆಲೋಚನೆಗಂತೆ ನಾವು ಕೆಲಸ ಮಾಡಿ ಕೊಡುತ್ತೆ. ನಾವು ಪ್ರೋಗ್ರಾಮಿಂಗ್ ಮ್ಯೂಸಿಕ್ ಪ್ರೊಡ್ಯೂಸರ್ ಕೆಲಸ ನಾವು ಮಾಡಿ ಕೊಡುತ್ತೆ. ಆ ಕಾಲ ಟೈಮಲ್ಲಿ ನಂದು ಆಲ್ರೆಡಿ 63 ಪಿಕ್ಚರ್ ಆಗಿತ್ತು. ಮ್ಯೂಸಿಕ್ ಪ್ರೋಗ್ರಾಮರ್ ಆಗಿ ಹಗಲ್ ರಾತ್ರಿ ಕೆಲಸ ಮಾಡ್ತಾ ಇದ್ದೆ. 24 ಗಂಟೆ ಮ್ಯೂಸಿಕ್ ಒಂದೇ, ಅದು ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ. ಸೊ ಈ ರೀತಿ ಕೆಲಸ ಮಾಡ್ತಿಪ್ಪತ್ತಿಗೆ ಒಂದ್ ಸಿನಿಮಾ ನನ್ನ ಹತ್ರ ಬರುತ್ತೆ, ಉಗ್ರಂ ಅಂತ ಹೇಳಿ. ನಾನು ಅದಕ್ಕೆ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದೆ. ಅದ್ರಲ್ಲಿ ತುಂಬಾ ಜನ ಕೆಲಸ ಮಾಡಿದ್ರು ಮ್ಯೂಸಿಕ್ ಪ್ರೊಡ್ಯೂಸರ್. ನಾವೊಂದು 5-6 ಜನ ಕೆಲಸ ಮಾಡಿದ್ವಿ. ಅದರಲ್ಲಿ ಪ್ರಶಾಂತ್ ಸರಿಗೆ
ನಾನ್ ಮಾಡಿದ ಕೆಲಸನೆಲ್ಲ ಪಾಯಿಂಟ್ ಔಟ್ ಮಾಡ್ತಾ ಬಂದ್ರು ಅವ್ರು. ಓಕೆ ಓಕೆ ಪಾಯಿಂಟ್ ಔಟ್ ಮಾಡ್ತಾ ಬಂದು ಇದು ಯಾರು ಮಾಡೋದು ಅಂತ ಕೇಳೋ ಶುರು ಮಾಡು. ಆಗಳಿಕೆ ಅವ್ರನ್ನೆಲ್ಲನ್ನು ಬಿಟ್ಟು ನನ್ನನ್ನು ತೋರಿಸಿಬಿಟ್ರು. ಈ ನೀವು ಪಾಯಿಂಟ್ ಔಟ್ ಮಾಡೋದೆಲ್ಲ ಕೆಲಸ ಈ ವ್ಯಕ್ತಿ ಮಾಡೋದು ಅಂತ ಹೇಳಿ ಅವ್ರು ನನ್ನ ಜೊತೆ ಬಂದು ಕೂತ್ಕೊಂಡು ಆ ಸಿನಿಮಾನ ವರ್ಕ್ ಮಾಡಿದ್ರು. ನಾನು ಅದ್ರಲ್ಲೂ ಒಂದು ಹೇಳಿದೆ, ಸರ್ ಇದಕ್ಕೆ ನನ್ನ ಲೈಫಲ್ಲಿ ಈ ತರದ ಸಿನಿಮಾಗಳನ್ನ ನಾನು ಕಾಣಲಿಲ್ಲ, ನಾನು ಫಸ್ಟ್ ಟೈಮ್ ಕಾಣ್ತಿದ್ದೆ. ನಾನು ಇಲ್ಲಿ ತನಕ ಇಷ್ಟು 63 ಪಿಕ್ಚರ್ ವರ್ಕ್ ಮಾಡಿದೆ, ಇಲ್ಲಿ ತನಕ ನಾವು ಇಷ್ಟು ಡೀಟೇಲ್ ವರ್ಕ್ ಮಾಡೋ ಸಿನಿಮಾಗಳನ್ನ ಕಾಣಲ್ಲ. ಇದನ್ನ ಇನ್ನೂ ಡೀಟೇಲ್ ಆಗಿ ವರ್ಕ್ ಮಾಡ್ರೆ ಸ್ವಲ್ಪ ಲೋಪದೋಷಗಳನ್ನೆಲ್ಲ ನೀವು ಸರಿ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಚಂದ ಮಾಡ್ಕೊಂಬಂದ್ರೆ ಇದು ಅದ್ಭುತವಾದ ಪ್ರಯತ್ನ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಆ ಟೈಮಿಗೆ. ಅವ್ರಿಗೆ ಅದೇನು ಅನಿಸ್ತಾ ಗೊತ್ತಿಲ್ಲ. ಅವ್ರ ಜೊತೆಗೆಲ್ಲ ಟೀಮ್ನವ್ರ ಜೊತೆಗೆಲ್ಲ ಡಿಸ್ಕಸ್ ಮಾಡ್ಕೊಂಡು 1 ವರ್ಷ ಆದ್ಮೇಲೆ ವಾಪಸ್ ಬಂದ್ರು. ನಾವು ನನ್ನ ಸಿನಿಮಾ ರಿಲೀಸ್ ಆಯ್ತು ಅಂತ ಅನ್ಕೊಂಡೆ. 1 ವರ್ಷ ಆದ್ಮೇಲೆ ಹುಡ್ಕ ಬಂದ್ರು ಅವ್ರು. ಹುಡ್ಕ ಬಂದು ಯಾರ್ಯಾರ್ದು ಕೆಳಗ ಮೂಲಕ ಬಂದು ನನ್ನ ಮನೆಗೆ ಬಂದು ನನ್ನ ಮನೆ ಬಂದು ಆ ಟೈಮ್ ಕೆಲಸ ಮಾಡಿದ್ ನೆನ್ಪಿತ್ತ ನಿಮ್ಗೆ ಹೇಳಿ. ಹೌದು ನಂಗೆ ನೆನ್ಪಿತ್ತ. ಇಲ್ಲ ಅದನ್ನ ಆ ಸಿನಿಮಾನ ಮತ್ತೆ ನಾ ರೀವರ್ಕ್ ಮಾಡ್ಕೊ, ನೀವು ಹೇಳಿದ ಆರಿಸೋ ಪಾಯಿಂಟ್ನೆಲ್ಲ ನೆನ್ಪಿಟ್ಕೊಂಡೆ. ನಾನು ಒಂದಿಷ್ಟೆಲ್ಲ ಮಾಡ್ಕೊಂಬಂದೆ. ಒಂದ್ಸಲಿ ಸಿನಿಮಾ ಕಂಡು ನಮ್ಮ ಜೊತೆಗೆ ಕೆಲಸ ಮಾಡ್ಲಿಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಸವಸ ಬೇಡ, ನಾನೇನು ಕೆಲಸ ಮಾಡ್ಬೇಕು, ನಾನು ಮ್ಯೂಸಿಕ್ ಡೈರೆಕ್ಷನ್ ಅಂತ ಹೋಗಿ ನನ್ನನ್ನು ಎಲ್ಲರೂ ಬದಿಗಿಟ್ಟಿರ. ಸೊ ಆ ದಿಕ್ಕಲ್ಲಿ ನಾನು ಹೋಗ್ತಾ ಇಲ್ಲ, ನನಗೆ ಮ್ಯೂಸಿಕ್ ಡೈರೆಕ್ಷನ್ ಬೇಡ, ನಿಮ್ಗೆ ಏನ್ ಕೆಲಸ ಬೇಕಲ್ಲ ನಾ ಮಾಡಿ ಕೊಡ್ತೆ, ಅದಾದ್ಮೇಲೆ ಕಾಮ ಅಂತ ಹೇಳಿ ಹತ್ರ 1 ವರ್ಷ 3 ತಿಂಗಳ ಕಾಲ ಡೈಲಿ ಬರ್ತಾ ಇದ್ದೀರ ಅವರು. ಡೈಲಿ ಜೊತೆಗೆ ಕೆಲಸ ಮಾಡ್ತಾ ಇದ್ದಿದ್ದು. ಪ್ರತಿ ಸಲಕ್ಕೂ ಅವ್ರು ಹೇಳೋದನ್ನ ನಾನು ಸ್ಟಡಿ ಮಾಡ್ಕೊಂಡು ನಾನು ಡೆವಲಪ್ಮೆಂಟ್ ಆದೆ. ಅದಾದ್ಮೇಲೆ ಸುದೀರ್ಘ ರಿಸರ್ಚ್ ಇಂದ ಆ ಸಿನಿಮಾ ಆಗಿದೆ. ಅಷ್ಟು ಟೈಮ್ ಕೊಟ್ರೆ ಯಾವ ಸಿನಿಮಾಗಳು ಮಾತಾಡ್ತಾನೋ. ಅದ್ರ ನಂತರ ನಮ್ಮ ಕಾಂಬಿನೇಷನ್ ಅಲ್ಲಿ ಮತ್ತೆ ಪುನಃ ನಾವು ಒಟ್ಟಾಗಿದ್ದು KGF ಅಲ್ಲಿ. ಸೊ KGF 1 ಆಯ್ತು, KGF 2 ಆಯ್ತು, ಅದ್ರ ನಂತರ ಈಗ ಸಲಾರ್ ಆಯ್ತು. ಇದ್ರ ಮಿಡ್ಲಲ್ಲಿ ತುಂಬಾ ಸಿನಿಮಾಗಳನ್ನೆಲ್ಲ ವರ್ಕ್ ಮಾಡ್ತೀವಿ. ಎಲ್ಲ ಪ್ರತಿ ಸಿನಿಮಾಗಳು ಅವ್ರ ಜೊತೆ ವರ್ಕ್ ಮಾಡುವತ್ತಿಗೆ ನಾವು ವಿಲ್ ಸ್ಪೆಂಡ್ ಒಂದು 3 to 4 months. ನಾವೊಂದು ಪ್ರತಿ ಸಲಕ್ಕೂ ಇಲ್ಲಿ ಬಂದು ಸೇರ್ತಿತ್ತು. ಈ ಸ್ಟುಡಿಯೋ ಓಪನ್ ಮಾಡದೆ ಅವರು. ಸೊ ಅಂದ್ರೆ ಪ್ರತಿಯೊಂದು ಪ್ಯಾಷನ್ ಅಲ್ಲೇ ಐಕನ್ ಹೇಳಿ ಕೆಲಸ ನಾವು ಇಲ್ಲಿ ತನಕ ಮಾಡ್ಕೊಂಡ್ ಬಂದಿತ್ತು. ಇದು ಕೊರೋನಾ ಟೈಮ್ನಲ್ಲಿ ನೀವು ಇದೆಲ್ಲ ಬಿಟ್ಟು ಏನು ಅಗ್ನಿ ಮಧ್ಯೆ ಕುಲುಮೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಹೌದೌದು. ಸೊ ಆ ಟೈಮಲ್ಲಿ ನನ್ಗೆ ಅನ್ಸದ್ದು ಇದಕ್ಕೆ ರೈಟ್ ಟೈಮ್. ಪ್ರತಿಯೊಬ್ರು ಅವ್ರವ್ರ ಕುಲಕಸಬನ್ನ ತೋರಿಸ್ತಾರ ಜನರಿಗೆ. ನಮ್ಮಲ್ಲಿ ಒಳಗಡೆ ಈ ಒಂದು ಹಂತದ ನಾವು ಡೆವಲಪ್ಮೆಂಟ್ ಆದ್ಮೇಲೆ ಒಳಗಡೆ ಒಂದ್ ಸಣ್ಣ ನಾಚಿಕೆ ಇರತ್ತೆ, ನಮ್ಗೆ ಮುಜುಗರ ಇರತ್ತೆ. ನಮ್ ತಂದೆ ಕೆಲಸ ಮಾಡೋದು ನಾನ್ ಜನರಿಗೆ ತೋರ್ಸೋದ ಅಂದ್ರೆ. ಸೊ ಇದನ್ನ ಮತ್ ಪುನಃ ನಾಚಿಕೆ ಬಿಟ್ಟು ಅದನ್ನ ಯಾವ್ದು ಅಂಜಿಕೆಗಳನ್ನ ಇಟ್ಕೊಳ್ದೆ, ನಮ್ಮ ತಂದೆ ನಮ್ಮನ್ನ ಅಷ್ಟು ಚಂದ ಮಾಡಿ ಸಾಕಿರ್ತಾರೆ. ನಮ್ಮ ಈ ಬೆಳವಣಿಗೆ ನಾವ್ ಇವತ್ತು ಏನೇ ಬೆಳವಣಿಗೆ ಕಂಡದಿದ್ರು ಅವ್ರು ಆ ಸಮಯದಲ್ಲಿ ಪರಿಶ್ರಮ ಪಟ್ಟದಕ್ಕೋಸ್ಕರ ನಾವು ಇಲ್ಲಿತ್ತು. ಇದನ್ನ ಜನರಿಗೆ ತೋರ್ಪಡಿಸ್ಕಂತ ಹೇಳಿ ಆ ಟೈಮಿಗೆ ಅವ್ರಿಗೆ ಬಂದ ಕೆಲಸನೆಲ್ಲ ನಾನು ಮಾಡಿ ಕೊಡ್ತಾ ಇದ್ದೆ. ಸೊ ಇದನ್ನ ಜನರಿಗೆ ಒಂದು ಗೊತ್ತಾಗಿದೆ ಅಂತ ಹೇಳಿ ನಾನು ವ್ಯಕ್ತಿಗೆ ಹಾಕಿಬಿಟ್ಟೆ. ಆ ಟೈಮಿಗೆ ಕಾಣಿ ನಮ್ಗೆ ಎಲ್ಲಿ ತಗೊಬಂದ್ಬಿಟ್ಟ ಭಗವಂತ, ತಗೊಬಂದು ಎಲ್ಲದನ್ನ ಕಾಳದೆ ಈಗ 15 ರೂಪಾಯಿ 20 ರೂಪಾಯಿಗೆ ಮಗನ ನೀನು ಬಡಿಬೇಕು ಅಂತ ಹೇಳಿ ಕೆಲಸ ಕೊಟ್ಟ ಅಂತ ಹೇಳಿ. ಅದು ನಾನು ಹಾಕದ್ ತುಂಬಾ ಜನರಿಗೆ ಖುಷಿ ಆಯ್ತು. ಅಂದ್ರೆ ಈ ಕಾಲಘಟ್ಟದ ಇದನ್ನ ನೆನ್ಪು ಮಾಡ್ಕೊಡೋರು ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ ಜನರಿಗೆ. ಇಲ್ಲ, ವಿಜುವಲ್ ನಾನು ನೋಡಿದಕ್ಕೆ ಈ ಪ್ರಶ್ನೆ ಬಂತು. ಆಮೇಲೆ ಬಸರೂರು ಇದು ಜಗತ್ತು, ನಮ್ಮ ಹಳ್ಳಿಯನ್ನ ಪರಿಚಯ ಇರಬೇಕು ಜಗತ್ತಿಗೆ, ಇದೆಲ್ಲ ನಿಜ. ಬಟ್ ವ್ಯಾವಹಾರಿಕವಾಗಿ ಈ ಜಾಗದಲ್ಲಿ ಇದು ವರ್ಕೌಟ್ ಆಗುತ್ತಾ? ಅಂದ್ರೆ ವರ್ಕೌಟ್ ನೀವು ಹೇಳಿದ ಆಂಗಲ್ ಅಲ್ಲಿ ನಾನು ಆಲೋಚನೆ ಮಾಡದಿದ್ರೆ ಖಂಡಿತ ನಾನು ಇಲ್ಲಿ ಹಾಕೋದಿಲ್ಲ. ಬಟ್ ಆಲೋಚನೆ ಮಾಡಿದಿರಿ? ಹೌದೌದು. ನಾನು ವ್ಯಾವಹಾರಿಕವಾಗಿ ಇಲ್ಲಿ ದುಡಿಮೆ ಇಷ್ಟ ಆಗ್ತಾ ನನ್ಗೆ ಗೊತ್ತಿಲ್ಲ. ಬಟ್ ನನ್ನ ಇಂಟೆನ್ಷನ್ ಏನಿತ್ತು ಒಳಗಡೆ, ಈಗ ನಾವು ಪ್ರತಿಯೊಬ್ರು ಎಲ್ಲರ ಹತ್ರ ಒಂದು ಅಭ್ಯಾಸಗಳಿರುತ್ತೆ. ಹವ್ಯಾಸ ಕಳಿಲಿಕ್ಕೆ ಒಂದು ಹವ್ಯಾಸ. ಕೆಲವರಿಗೆ ಸಿಗರೇಟು, ಕೆಲವರಿಗೆ ಎಲ್ಲ ತಿರ್ಗಾಟಕ್ಕೆ ಆರೋಗ್ಯ ಕೆಡಿಸ್ಕೊಡ್ಲಿಕ್ಕೆ ಏನೆಲ್ಲ ಬೇಕು, ಕೆಲವರಿಗೆ ಎಣ್ಣೆ, ಸಾಯಂಕಾಲ ಎಣ್ಣೆ, ಎಲ್ಲರಿಗೂ ಒಂದೊಂದು ಚಟ ಇದೆ. ನನಗ್ ಒಂದೇ ಚಟ, ನಮ್ಮೂರನ್ನು ಜನರ ಗುರುತಿಸ್ಬೇಕು, ಇದು ಒಂದೇ ಚಟ. ಸೊ ನಮ್ದು ಸ್ವಲ್ಪ ಕಾಸ್ಟ್ಲಿ ಚಟ. ಸೊ ಆ ದಿಕ್ಕಿನಲ್ಲಿ ಏನೆಲ್ಲ ನಾನು ಮಾಡ್ಬೋದು ಇದನ್ನ ಇಟ್ಕೊಂಡು ಬಿಗಿನಿಂಗಿಗೆ ಒಂದು ಹತ್ರ ಒಂದು 4-5 ಕೋಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತಿಗೆ ಆ ಡೆವಲಪ್ಮೆಂಟ್ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ 2 ಡಾಲ್ಮಿ ಅಟ್ಮಾಸ್ ಲೈಸೆನ್ಸ್ ಸಿಕ್ಕಿದೆ. ಒಂದು ಬೆಂಗಳೂರಲ್ಲಿ ಇದೆ, ಒಂದು ಬಸರೂರಲ್ಲಿ ಇದೆ. ಜರ್ಮನ್ ಇಂದ ಸೆಲೆಕ್ಟ್ ಆಗುತ್ತೆ ಆಕ್ಚುಲಿ. ಸೊ ಅದು ಸೆಲೆಕ್ಟ್ ಆಗಿದ್ರಲ್ಲಿ ನಮ್ಮ ಸ್ಟುಡಿಯೋ, ಊರಿನಲ್ಲಿ ಸ್ಟುಡಿಯೋ ಸೆಲೆಕ್ಟ್ ಆಯ್ತಲ್ಲ ಅಂತ ಖುಷಿ. ಟೋಟಲಿ ಇವತ್ತಿಗೆ ಆ ಸೆಟ್ ಹತ್ರ ನಾವು ಇನ್ವೆಸ್ಟ್ಮೆಂಟ್ ಡೆವಲಪ್ಮೆಂಟ್ ಅಲ್ಲಿ ಸೇರಿ 14 ರಿಂದ 15 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ.
ಖುಷಿ ಅಂತಾನೆ ಹೇಳ್ರಿ, ಎಲ್ಲಾ ದಿಗ್ಗಜರು ಇಲ್ಲಿ ಬಂದಿದ್ದಾರೆ. ನನ್ನ ಇನ್ವೆಸ್ಟ್ಮೆಂಟ್ ಬಿಟ್ಟು ಬಿಡಿ, ನಮ್ಮೂರಿಗೆ ಹತ್ರ ನನ್ಗೆ ಗೊತ್ತಿದ್ದಂಗೆ ಪರ್ಸನಲಿ ಒಂದು 18-20 ಕೋಟಿ ಹರಿದು ಬಂದಿರ್ಬೋದು ಇಲ್ಲಿ ತನಕ. ಹೋಟೆಲ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟೇಶನ್, ಫುಡ್, ಆಮೇಲೆ ಅವ್ರು ಓಡಾಟ, ಆ ಟೆಂಪಲ್ ಸುತ್ತು, ಈ ಟೆಂಪಲ್ ಸುತ್ತು. ಅದಾದ್ಮೇಲೆ ಯಾವ ಕಂಪನಿಗಳು ಒಬ್ಬೊಬ್ರೆ ಗೊತ್ತಿಲ್ಲ, ಬಂದ್ರೆ ಹತ್ರ ನನ್ಗೆ ಗೊತ್ತಿದ್ದಂಗೆ ಒಂದು 10-15 ಜನ ಒಟ್ಟಿಗೆ ಬರ್ತಾರೆ. ಸಲ್ಮಾನ್ ಖಾನ್ ಟೀಮ್ ಟೋಟಲ್ ಬಂದಿತ್ತು ಇಲ್ಲಿಗೆ, ಅವರೊಂದು 15-20 ದಿವಸ ಇದ್ರು. ಅಜಯ್ ದೇವಗನ್ ಅವರು ಟೋಟಲ್ ಕ್ರೂಟ್ ಟೀಮ್ ಬಂದಿತ್ತು ಇಲ್ಲಿಗೆ. ತುಂಬಾ ಜನ, ರೋಹಿತ್ ಶೆಟ್ಟಿ ಅವ್ರದ್ದು ಟೀಮ್ ಬಂದಿದ್ದು, ನಮ್ಮ ಸಲಾರ್ KGF ಅವ್ರ ಟೀಮ್ ಹತ್ರ ಒಂದು 40-50 ಜನ ಇದ್ರ 2 ತಿಂಗಳು 3 ತಿಂಗಳು. ಇದೆಲ್ಲವೂ ನಾನು ಹಠದಿಂದ ಹೆಜ್ಜೆ ಇಟ್ಲಿಕ್ಕೋಸ್ಕರ ಸಾಧ್ಯ ಆಯ್ತು. ನಾನು ಅಂದ್ರೆ ಇದ್ರಲ್ಲಿ ನಾನು ಪ್ರಾಫಿಟ್, ನೀವು ಹೇಳ್ದಂಗೆ ನಾನು ಪ್ರಾಫಿಟ್ ನೋಡಿ ಹೆಜ್ಜೆ ಇಟ್ಟಿದ್ರೆ ಖಂಡಿತ ಇದು ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಬಟ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಹಾಕಿದ್ದಕ್ಕೆ ಪಶ್ಚಾತ್ತಾಪ ಏನಿಲ್ಲ. ಪಶ್ಚಾತ್ತಾಪ ಇಲ್ಲ, ಇದು ಒಳಗತ್ತೆ. ನಮ್ಮ ದೇವಸ್ಥಾನಕ್ಕೆ ಹೋಗಿ ಜೋಬಿ ಕೈ ಹಾಕ್ತಿವಿ, ಅದ್ರಲ್ಲಿ 10 ರೂಪಾಯಿ ಇದೆ 20 ರೂಪಾಯಿ ಇದೆ ಹುಡುಕುದಿಲ್ಲ ನಾವು. ಜೋಬಿ ಕೈ ಹಾಕಿ ಹೊಂಡಿಗೆ ಹಾಕ್ತಿವಿ, ಭಗವಂತ ಇನ್ನೊಂದ್ ಕಡೆ ಕೊಡ್ತಾನಂತ ನಂಬಿಕೆ ನಮ್ಗಿದೆ. ಆ ನಂಬಿಕೆ ಒಂದೇ. ಅದಾದ್ಮೇಲೆ ಬರ್ತಾ ಏನು ತಕ ಬಂದಿಲ್ಲ, ಹೊಪಾತಿಗೆ ಏನ್ ತಗೊಂಡ್ ಹೋಗ್ತಿಲ್ಲ, ಇದಂತೂ ಖಂಡಿತ ಗೊತ್ತು ನನಗೆ. ಆ ದಿಕ್ಕಿನಲ್ಲಿ ನಾನು ಏನ್ ಮಾಡ್ಬೋದು, ಪ್ರತಿಫಲಾಪೇಕ್ಷತೆ ಏನ್ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೆ. ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನೆಲ್ಲ ಸವಲತ್ತುಗಳು ಬೇಕು ಅದನ್ನೆಲ್ಲ ಆಗಾಗ ಒಂದೊಂದು ಹಾಡುಗಳು ಬರ್ತಿತ್ತು. ಗೌರ್ಮೆಂಟ್ಗೆ ಹಾಡ್ ಮಾಡ್ಕೊಡಿ ಅನ್ನೋದು, ಆ ಹಾಡ್ ಮಾಡಿ ಕೊಡ್ತಾ ಇದ್ದೆ. ಬದ್ಲಿಗೆ ಏನ್ ಬೇಕು ಅಂತ ಕೇಳಿದ್ರೆ ನಮ್ಮೂರ್ ರೋಡ್ ಸ್ಯಾಂಕ್ಷನ್ ಮಾಡಿ ಕೊಡಿ ಅಂತ. ಈ ರೋಡ್ ಸ್ಯಾಂಕ್ಷನ್ ಎಂತ ಚೆನ್ನಾಗಿ ನಮ್ಮ ಬರೋ ಮಾತಾಡ್ತಾ ಇದ್ವಿ, ರೋಡ್ ಚೆನ್ನಾಗಿದ್ದಾರೆ ಅಂತೇಳಿ. ಒಟ್ಟು ಉಡುಪಿ ಜಿಲ್ಲೆ 25 ವರ್ಷದ ಸಂಭ್ರಮಕ್ಕೆ ಒಂದು ಹಾಡು ಮಾಡಿಕೊಟ್ಟಿದ್ದೆ. ಅದಕ್ಕೆ ಏನ್ ಖರ್ಚು ಏನು ಬೇಡ, 25 ವರ್ಷ ಆಯ್ತಲ್ಲ, ಅದೇ ಖುಷಿ ನನಗೆ. ಒಂದ್ ಕೆಲಸ ಮಾಡಿ, ನಿಮ್ಗೆ ಹಂಗ್ ಕೊಡ್ಬೇಕು ಇದ್ರೆ ನನ್ನ ಕಡೆ ಒಂದು ರಿಕ್ವೆಸ್ಟ್, ಒಂದು ರೋಡ್ ಸ್ಯಾಂಕ್ಷನ್ ಮಾಡಿ ಕೊಡಿ ನಂಗೆ ಅಂತ ಹೇಳಿದೆ. ಸೊ ಇದೇ ರೀತಿ ತುಂಬಾ ಈ ಕೆರೆ ಈಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು ಹಾಡು ಮಾಡಿಕೊಟ್ಟಿದ್ದೆ, ಅದಕ್ಕೆ ಇನ್ನೊಂದು ಹಾಡಿಗೆ ಕೆರೆ ಸರಿ ಮಾಡಿ ಕೊಡಿ ಅಂದೆ. ಲೊಕೇಶನ್ ಆಯ್ತಲ್ಲ. ಹೌದೌದು. ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಗಳ ಪಾಯಿಂಟ್ ಇನ್ನೊಂದ್ 2 ವರ್ಷದಲ್ಲಿ ಬೇರೆ ಚಿತ್ರಣ ಬಸರು ನೋಡ್ತೀರಾ, ಅದಂತೂ ಆ ದಿಸೆಯಲ್ಲೇ ನಾನಿದ್ದೆ. ಪ್ರತಿಯೊಬ್ರು ಅವ್ರವ್ರ ಹಳ್ಳಿಗೆ, ಅವ್ರವ್ರ ಊರಿಗೆ ಪ್ರತಿಫಲಾಪೇಕ್ಷತೆಯಲ್ಲಿದೆ ಕೆಲಸ ಮಾಡಿ. ಇದು ನೀವು ನಿಮ್ಮ ಕೆಲಸ ಮಾಡೋದು, ನಿಮ್ಗೆ ಗುರುತಿಸ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಮುಂದಿನ ಜನರೇಷನರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಿ. ನೀವು ಊರ್ ಬಿಟ್ಟು ಹೋಗುವಂತ ಅಗತ್ಯವೇ ಇಲ್ಲ. ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ವೈಶಿಷ್ಟ್ಯತೆ ಇದೆ. ಅಲ್ಲಿ ನೋಡು, ರವಿ ಇದ್ದಾರೆ ಅಲ್ವಾ, ರವಿ ಇದ್ದಾರೆ. ಅವರು ಮಾಡಿದ ಸಾಧನೆ ಇದೆಯಲ್ಲ, ಅದು ಊರು ಬಿಟ್ಟು ಹೋದ್ರು ಕೂಡ ಮತ್ತೆ ಊರಿಗೆ ಬಂದು ಸೆಟ್ಲ್ ಆಗುವಂತ ಒಂದು ಅವಕಾಶ. ಅಂದ್ರೆ ಪ್ರತಿ ಊರಲ್ಲೂ ಇವತ್ತಿನ ಕಾಲಘಟ್ಟದಲ್ಲಿ ಈಗ ನಾವ್ ಎಲ್ಲೇ ಹೋದ್ರೆ, ಈಗ ನಾವು ಇವತ್ತಿಗೆ ಹಾಕುವಂತ ನಮ್ದಷ್ಟು ಬಟ್ಟೆಗಳು, ಮೆಟೀರಿಯಲ್ಗಳು ಯಾವ್ದೋ ಚೈನಾದ ಯಾವ್ದೋ ಹಳ್ಳಿಯಿಂದ ಬರುವಂತ ಮೆಟೀರಿಯಲ್, ಅವನ್ನ ಅಲ್ಲಿ ಕಾನ್ಫಿಡೆನ್ಸ್ ತಗೊಂಡ್ ಮಾಡಿದಕ್ಕೋಸ್ಕರ ಇವತ್ತು ನಾವು ಬಳಸ್ತಾ ಇದೀವಿ. ಇದೇ ರೀತಿ ನಮ್ಮೊಳಗಡೆ ಕಾನ್ಫಿಡೆನ್ಸ್ ನಾವು ಹೊರಗಡೆ ಹೋಗಿ ಮಾಡ್ಕೊಳ್ಳಿ ಅಂತದ್ದು ಇಲ್ಲ. ನಾವ್ ಇಲ್ಲಿಂದ ಆಲೋಚನೆ ಮಾಡಿ ಏನ್ ಬೇಕಾದ್ರೆ ಮಾಡೋ ಸಾಧ್ಯತೆ ಇತ್ತು. ನಮ್ಮಲ್ಲಿ ಅಷ್ಟು ಅಗಾಧವಾದಂತ ಕಲ್ಚರ್ಗಳಿತ್ತು, ಅದ್ರ ಜೊತೆಗೆ ಐಡಿಯಾಗಳಿತ್ತು. ಕರಾವಳಿ ಏನ ಹೇಳ್ರೆ ನಾವು ಮೀನ್ ತಿಂದೇ ಇದ್ರು ನಮ್ಮ ತಲೆ ಒಳಗೆ ಮೀನ್ ತಿಂದೇ ಇದ್ರು ಆ ಗಾಳಿ ಸಾಕಲ್ಲ, ಅದನ್ನ ಕಣ್ಣು ಸಾಕು, ದೃಷ್ಟಿ ಸಾಕಾಗ್ತದೆ. ಅಷ್ಟು ಏನ್ ಥಿಂಕ್ ಮಾಡೋರ್ನ. ಹಂಗಾಗಿ ಸಾಧ್ಯತೆ ಇತ್ತು. ಈ ಜಾಗ ಇತ್ತ ಮೊದ್ಲೇ ಸೈಟ್? ಈ ಜಾಗ ಪ್ರತಿಯೊಬ್ಬರ ಹತ್ರ ರಿಕ್ವೆಸ್ಟ್ ಮಾಡಿ 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 ತಗೊಂಡದ್. ಸೊ ಇಲ್ಲಿ ಬರೀ ಇದ್ದದ್ದು ಅದೊಂದ್ ಪ್ಲೇಸ್, ಇದೊಂದು ಫ್ರಂಟ್, ಇದೆರಡೇ ತಕೊಂಡದ್ದು. ಅವ್ರು ಮನೆ ಕಟ್ಟು ಶುರು ಮಾಡಿದ್ರು ಆ ಗ್ರೌಂಡ್ ಜಾಗ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಏನೋ ಒಂದು ಸಾಧನೆ ಮಾಡಕ್ ಹೊಟ್ಟಿದ್ದೆ, ದಯವಿಟ್ಟು ನನಗೆ ಈ ತರ ಮಾಡಬೇಡಿ, ಇದು ನಂಗೆ ಜಾಗ ಕೊಡಿ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಮಾಡಿ ಪ್ರತಿಯೊಬ್ರು ಹಿಂದೆ ಮುಂದೆ ಎಕ್ಸ್ಟ್ರಾ ಮಾತಾಡದೆ, ನೀವ್ ಇಷ್ಟೆಲ್ಲ ಮಾಡ್ತಾ ಇದ್ರಿ ಮರ, ನಿಮ್ಗೆ ನಮ್ಮ ಗ್ರಾಮ ಪಂಚಾಯತ್ನವ್ರು ಈ ತರ ಸ್ಟುಡಿಯೋ ಹತ್ತಿ ತಂದು ಕೊಟ್ರು, ಅಲ್ಲಿಂದ ಇಲ್ಲಿವರೆಗೆ ಕಾಂಕ್ರೀಟ್ ರೋಡ್ ಹಾಕಿ ಕೊಟ್ರು. ನಾ ಹೇಳಲ್ಲ, ಚಿನ್ನದಂತ ಊರು, ಚಿನ್ನದಂತ ಜನ. ನಾನು ಆ ಮಧ್ಯದಲ್ಲಿ ನಾನು ಹುಟ್ಟಿ ಇಲ್ಲಿ ಇದ್ನಲ್ಲ, ಸೌಭಾಗ್ಯ ನಮ್ಗೆ. ಯಾರೊಬ್ರು ನಮ್ಗೆ ಇವತ್ತಿನವರೆಗೂ ಯಾವ ಸಮಸ್ಯೆಗಳನ್ನು ಕೊಟ್ಟವ್ರಿಲ್ಲ. ಪ್ರತಿಯೊಬ್ರು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಲ್ಲಾ ಮರಗಳು ನಮ್ಮ ಸ್ಟುಡಿಯೋ ಕಡೆಗೆ ಬಾಗಿದೆ. ನೀವು ಎಲ್ಲೇ ನೋಡಿ ಇರುವಂತ ಎಲ್ಲಾ ಮರಗಳು ನಮ್ಮ ಸ್ಟುಡಿಯೋ ಕಡೆ ಬಾಗಿದೆ. ಸಂಗೀತಕ್ಕೆ ಎಲ್ಲ ನೇರ ಇದ್ದ ಮರಗಳೆಲ್ಲ ತಲೆಬಾಗಿ ಆ ಕಡೆ ಬಂದಿದೆ. ಸೊ ಅಷ್ಟು ವೈಬ್ ಸಂಗೀತಕ್ಕೆ ಇದೆ. ಆ ಶಕ್ತಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಇಷ್ಟಪಡ್ತೇನೆ. ಅದರಲ್ಲಿ ಯಕ್ಷಗಾನ ಸಾಧಾರಣದ ವಿಷಯ ಅಲ್ಲ. ಈ ಗಿರ್ಮಿಟ್ ಬಗ್ಗೆ ಮಾತಾಡೋದಿದ್ರೆ, ಅದರ ಪ್ರೆಸ್ ಮೀಟ್ ಮತ್ತು ಈ ಟೀಸರ್ ರಿಲೀಸ್ ಆ ಟೈಮಿಗೆ ನಾನು ಸ್ಕ್ರೀನ್ ಮೇಲೆ ಎಲ್ಲದು ವೈಎಸ್ಆರ್ SLV ಅಲ್ಲಿ ನೋಡಿ ಬಂದ ತಕ್ಷಣ ಎಂತ ಒಂದು ಮಾತಾಡಿದೆ, ಯಾಕೆ ಈ ಐಡಿಯಾ ಬಂತು? ಅದು ನೆಗೆಟಿವ್ ಅರ್ಥದಲ್ಲಿ ನಾ ಕೇಳಿದ್ದೆ, ಅದಕ್ಕೇನೋ ಒಂದು ಉತ್ತರ ಹೇಳಿದ್ದೆ, ಅದು ನನಗೆ ನೆನಪಿಲ್ಲ. ಯಾಕೆ ಮಾಡಿದ್ದೆ ಅದು? ಪ್ರತಿ ಸಿನಿಮಾಕ್ಕೂ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಹೌದು,
ಕರ್ಕೊಂಡು ಹೋದವಾಗ ಅವ್ರ ಜೊತೆಗೆ ನಾವು ಆ ಲವ್ ಸೀನ್ಗಳನ್ನ ಎಲ್ಲಾ ದೃಶ್ಯಗಳನ್ನ ಹೊಡೆಬಡಿದ ಸೀನ್ಗಳನ್ನ ಕಾಣ್ತಾ ಅವರು ಖುಷಿ ಪಡ್ತಾ ನಾವು ಖುಷಿ ಪಡತ್ತ ಅವ್ರ ಜೊತೆ ನಾವು ಸಿನಿಮಾ ಕಾಣತ್ತ ಅವ್ರನ್ನ ಅವ್ರಿಗೂ ಆ ವೇದಿಕೆ ಸಿಕ್ಕಾಗಲ್ಲ ಏನ್ ಯಾಕೆ ನಾವು ಮನೆ ಬಂದ್ರು ಕೂಡ ಅವರು ಆಕ್ಟಿಂಗ್ ಮಾಡ್ತಾರೆ. ನಾನು ಶಿವರಾಜ್ ಕುಮಾರ್ ನಾನು ಇದನ್ನ ಇದು ಮಾಡ್ತಾರೆ. ಅದ್ರ ನಂತರ ಅನ್ಸದ್ ನನಗೆ ಕಟಕ ನಾನು ಸಿನಿಮಾ ಮಾಡಿದೆ, ನಿಮ್ಗೆ ಗೊತ್ತಿರಬಹುದು. ಆ ಸಿನಿಮಾದಲ್ಲಿ ಆಡಿಷನ್ ನಾವು ಹತ್ರ ಕೊಟ್ಟಾಗ ಒಂದ್ 300 ಜನ ಮಕ್ಳು ಬಂದಿದ್ದೇನೆ. ಅದ್ರಲ್ಲಿ ನಾನು ಸೆಲೆಕ್ಟ್ ಮಾಡೋದು ಒಬ್ಬಳನ್ನ. ನನಗೆ ತುಂಬಾ ಬೇಜಾರಾಯ್ತು. ಆ 300 ಜನ ಮಕ್ಳು ಏನ್ ತಪ್ಪು ಮಾಡ್ಯಾರ ಪಾಪ. ನಾನು ಒಬ್ರು ಸೆಲೆಕ್ಟ್ ಮಾಡೋಕೋಸ್ಕರ ಇಷ್ಟು ಜನರನ್ನ ಕರ್ಸಿ ನಾನು ಇದು ಏನೋ ಒಂದು ಪಾಯಿಂಟ್ ಮಾಡ್ಕಂತೇಳಿ ಅನ್ಕೊಂಡಿದ್ದೆ. ಭಗವಂತನ ಒಂದು ಪ್ರಚೋದನೆ ಆಯ್ತು, ಇಲ್ಲ ಈ ತರ ಸಿನಿಮಾ ಮಾಡ ಅಂತ ಹೇಳ್ದಂಗ ಆಯ್ತು. ಆ ಟೈಮಿಗೆ ಒಂದಿಷ್ಟು ಆಡ್ ಗಳೆಲ್ಲ ಓಡ್ತಿದ್ದಿತ್ತು. ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಇದು ಹಾಕಿ ಟಿವಿಯಲ್ಲಿ ತುಂಬಾ ಆಡ್ ಎಲ್ಲ ಓದ್ತಿತ್ತು. ಅದರಿಂದ ಒಂದು ಇನ್ಸ್ಪೈರ್ ಪಾಯಿಂಟ್ ತಗೊಂಡೆ. ಅದಾದ್ಮೇಲೆ ಡ್ರಾಮಾ ಜೂನಿಯರ್ಸ್ ಆ ಟೈಮಿಗೆ ಅದ್ರದ್ದು ತುಂಬಾ ಇನ್ಸ್ಪೈರ್ ಪಾಯಿಂಟ್ ತಗೊಂಡೆ. ಓಕೆ, ಒಳ್ಳೆ ವಿಷಯಗಳನ್ನ ಹೇಳುವಂತ ವೇದಿಕೆ ಆಗ್ತಿದೆ 100%. ಆ ಟೈಮಿಗೆ ಎಲ್ಲಾ ಆಂಗಲ್ ಅಲ್ಲಿ ಅಂತಾನೆ ಹೇಳ್ರೆ ಮದುವೆಗೆ ಏಜ್ ಆಯ್ತು, ಹುಡುಗಿ ಸಿಕ್ಕುದಿಲ್ಲ, ಈ ಟಾಪಿಕ್ ಅಲ್ಲಿ ಒಂದು ಸಿನಿಮಾ ಮಾಡುವ ಅಂತ ಹೇಳಿ ಎಲ್ಲೂ ಅಸಂಬದ್ಧ ತೋರಿಸ್ತಿದ್ದಂಗೆ ಮಕ್ಕಳ ಜೊತೆಗೆ ಏನ್ ಇನ್ಫಾರ್ಮೇಶನ್ ಹೇಳಕ್ ಅಂದ್ರೆ ಆ ರೈಟ್ ಟೈಮಿಗೆ ಏನೆಲ್ಲ ಆಗ್ಬೇಕು ಅದೆಲ್ಲ ಆಗ್ಲೇಬೇಕು. ಅದನ್ನ ತಡೆದು ನಾ ಇದು ಮುಂದಾತೆ ಅಂತ ಹೇಳಿ ಮುಂದೆ ಹೋಗ್ಬೇಡಿ. ನೀವು ಮುಂದೆ ಹೋದಾಗಳಿಗೆ ಟ್ರೈನ್ ಹೋಗಿರುತ್ತೆ, ಟಿಕೆಟ್ ಮಾತ್ರ ನಿಮ್ ಕೈಲಿ ಇರುತ್ತೆ. ಸೊ ಇದನ್ನ ನೀಟಾಗಿ ಹೇಳಕಂತ ಹೇಳಿ ಆಮೇಲೆ ಒಂದು ಮನೆಯಲ್ಲಿ ಈಗ 3 ಜನ ಅಕ್ಕ ತಂಗಿದ್ರೆ ಅದ್ರಲ್ಲಿ ಒಬ್ರಿಗೆ ಜವಾಬ್ದಾರಿ ಇರುತ್ತೆ. ನಮ್ಗೆ ಗೊತ್ತಿಲ್ದಂಗೆ ಅವ್ರ ಜವಾಬ್ದಾರಿ ನಿಭಾಯಿಸ್ತಾ ಇರ್ತಾರೆ. ನಮ್ಗೆ ಗೊತ್ತಿಪ್ಪದಿಲ್ಲ, ನಾವು ಹೇಗಳಿಗೂ ಅವ್ರನ್ನ ತೆಗಳ್ತಾ ಇರತ್ತೆ. ಬಟ್ ಅವ್ರು ಇಂಡೈರೆಕ್ಟ್ಲಿ ಆ ಎಲ್ಲಾ ಜವಾಬ್ದಾರಿಗಳನ್ನ ಹೊತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದನ್ನ ನಾವು ಆಲೋಚನೆ ಮಾಡ್ಕತ್ತೆ. ಇದೆಲ್ಲ ಆಂಗಲ್ ಇಟ್ಕೊಂಡು, ಸಾಂಸಾರಿಕ ಆಂಗಲ್ ಇಟ್ಕೊಂಡು, ತಂದೆ ತಾಯಿಯಾದ ಜವಾಬ್ದಾರಿ ಹೆಂಗಿರುತ್ತನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು. ಅದು ಲಾಸ್ ಆಯ್ತು ತುಂಬಾ? ಇಲ್ಲ, ಲಾಸ್ ಇಲ್ಲ. ನಂದು ಯಾವ ಸಿನಿಮಾಗಳು ಲಿಮಿಟೆಡ್ ಬಜೆಟ್ ಅಲ್ಲಿ ನಂದು ಎಲ್ಲ ಸಿನಿಮಾಗಳು ಲಾಸ್ ಹಾಕಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಟಿವಿ ರೇಟ್ಸ್ ಅಪ್ಸೆಟ್ ಆದೇನಂತ ಹೇಳ್ರೆ ಆ ಟೈಮಲ್ಲಿ ಯಾರ ಸಿನಿಮಾಕ್ ಬರ್ಬೇಕಿತ್ತು ಅವ್ರು ಬರ್ಲಿಲ್ಲ. ಅದು ನನ್ಗೆ ತುಂಬಾ ಬೇಸರ ತಂದದಷ್ಟೇ. ಬೇಸರ ತಂದ ಹೇಳ್ರೆ ನಮ್ಮ ಟೀಮಿನವ್ರು ನಾನು ಹೆಂಗ್ ಹೇಳಿದ್ದಾನೆ ಹೇಳ್ರೆ ಇಡೀ ಟೀಮಿಗೆ ನಾವು ಅಷ್ಟು ಎಫರ್ಟ್ ಹಾಕಿ ಸಿನಿಮಾ ಮಾಡೋದು. ಯಾರೊಬ್ರು ನೀವು ಇದ್ರಲ್ಲಿ ನಾನು ಹೆಂಗ್ ಮಾಡಿದೆ ಅಂತ ಹೇಳಿ ನಿಮ್ಮನ್ನ ಪೋಸ್ಟ್ ಹಾಕ್ಲಿಕ್ಕಿಲ್ಲ. ಇಡೀ ಸಿನಿಮಾ ನಾವು ನಮ್ ಡೆಡಿಕೇಶನ್ ಮಕ್ಳಿಗೋಸ್ಕರ, ಆ ಮಕ್ಕಳಿಗೋಸ್ಕರ ನಾವು ಈ ಸಲ ಇದನ್ನ ಕಾಂಟ್ರಿಬ್ಯೂಷನ್ ಬಿಟ್ಬಿಡುವ ನಾವು ಅಂತೇಳಿ. ಅದು ನಾವು ಅನ್ಕೊಂಡಂಗೆ ಯಾರೆಲ್ಲ ಬರ್ಬೇಕಿತ್ತು, ಎಕ್ಸಾಕ್ಟ್ಲಿ ಬರ್ಬೇಕಿತ್ತು, ಅವ್ರು ಯಾರು ಬರ್ಲಿಲ್ಲ. ಅದೊಂದು ಬೇಸರ ತಂದದಷ್ಟೇ. ಸಿನಿಮಾ ಲಾಸ್ ಅಲ್ಲ. ಸಿನಿಮಾ ನಾನು ಮಾಡುವಂತ ಎಲ್ಲಾ ಬಜೆಟ್ ಸಿನಿಮಾಗಳು ಬಜೆಟ್ ಅಂಡರ್ಲೇ ಇರುತ್ತೆ. ಯಾಕಂದ್ರೆ ನನ್ ರೆನಮೇಷನ್ ಇಲ್ಲ ಅಲ್ಲ. ಸೊ ನನ್ ರೆನಮೇಷನ್ ಇದ್ರೆ ನೀವ್ ಹೇಳ್ದಂಗೆ ಬಜೆಟ್ ಜಾಸ್ತಿ ಆಯ್ತು. ಯಾವ ಸಿನಿಮಾಗಳು ನಾನು ರೆನಮೇಷನ್ ವರ್ಕ್ ಮಾಡೋದಿಲ್ಲ. ಇದು ನನ್ನ ಹವ್ಯಾಸ, ನನ್ನ ಮೈನ್ ದುಡಿಮೆ ಸಂಗೀತ ಇದ್ದೇ ಇದೆ. ಈಗ ಅದೇ ಪ್ರಶ್ನೆಯನ್ನು ಈ ಸಿನಿಮಾಕ್ಕೂ ಕೇಳ್ತೇನೆ. ಚಂದ್ರಹಾಸಕ್ಕೆ ಇದು ಅಷ್ಟೇ ಆಲೋಚನೆ ಆಯ್ತು. ಇದು ಜವಾಬ್ದಾರಿ ಅಂತ ಅನ್ಸುತ್ತೆ ನಮ್ಗೆ. ಆಲೋಚನೆ ಅನ್ನೋದಕ್ಕಿಂತ ನಾವು ಇಷ್ಟು ವರ್ಷ ನನ್ನ ಸಂಗೀತದಲ್ಲಿ ಏನೋ ಒಂದು 2 ರೂಪಾಯಿ ಹೆಸರು ಸಂಪಾದನೆ ಮಾಡದಿದ್ರೆ ಅದ್ರದ್ದು 200% ಕೊಡುಗೆ ಯಕ್ಷಗಾನದಿಂದ. ಇದು ಜವಾಬ್ದಾರಿ ಜೊತೆಗೆ ಒಂದು ಋಣ ಅಂತ ಅನ್ಕೊಂತೇನೆ. ಈ ಭಾಗದಲ್ಲಿ ನನಗೆ ಈ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಭಜನೆಗಳಾಗಿರ್ಲಿ, ಸುಗಮ ಸಂಗೀತ ಕಾರ್ಯಕ್ರಮಗಳಾಗಿರ್ಲಿ, ತಾಳಮದ್ಲೆ ಆಗಿರ್ಲಿ, ಯಕ್ಷಗಾನ ಆಗಿರ್ಲಿ, ಇವೆಲ್ಲದು ತುಂಬಾ ಇಂಡೈರೆಕ್ಟ್ಲಿ ನಮ್ಗೆ ನಾವು ಮಲ್ಕೊಂಡಿದ್ದಾವಾಗ್ಲೂ ಗಾಳಿ ಮೂಲಕ ನಮ್ಗೆ ರಸದೌತಣವನ್ನ ಕೊಟ್ಟು ಇನ್ಫಾರ್ಮೇಶನ್ ಕೊಟ್ಟವ್ರು. ಸೊ ಇವತ್ತಿಗೆ ನಾನೇನೋ ಕೀಬೋರ್ಡ್ ಇಟ್ಕೊಂಡು ಒಂದು ರಾಗ ಹಾಕ್ತಿದ್ದಾನೆ ಹೇಳ್ರಿ, ಎಲ್ಲಿಂದ ಬಪ್ಪಕ್ ಸಾಧ್ಯ ಹೇಳಿ? ಮೂಲ ಎಲ್ಲಿಂದ ಬಪ್ಪಕ್ ಸಾಧ್ಯ? ಏನೋ ಬಂದಿರ್ಬೇಕಲ್ಲ. ಅದಕ್ಕೆ ಇದ್ರದ್ದು ಕೊಡುಗೆ ನನಗೆ ತುಂಬಾ ಇತ್ತು. ಅದನ್ನ ಜನರಿಗೆ ನೋಡೋ ತರ ಆಯ್ತು ಅಂತ ನನ್ನ ಆಸೆ. ಡಾಕ್ಯುಮೆಂಟ್ರಿ ಅಲ್ಲ ಇದು, ಫುಲ್ ಪ್ಲಾಟ್. ನೀವು ಏನ್ ಯಕ್ಷಗಾನ ಕಾಣ್ತೀರಿ ಅದೇ ಯಕ್ಷಗಾನ ಚೌಕಟ್ಟು ಇತ್ತಂತ ಅನ್ಕೊಳ್ಳಿ. ಚೌಕಟ್ಟನ್ನೆಲ್ಲ ಎರೈಸ್ ಮಾಡಿ ಆಯ್ತಾ. ಆಸ್ತಂದ ರಾಜ ಕೂತಿದ್ದ, ಚೌಕಟ್ಟನ್ನೆಲ್ಲ ಎರೈಸ್ ಮಾಡಿ ಪಕ್ಕದಾಗ ಮಂತ್ರಿಗಳು ಹಾಕಿ, ಪಕ್ಕದಲ್ಲಿ ಮಂತ್ರಿಗಳ ಲಿಸ್ಟ್ ಹಾಕಿ, ಹಿಂದ್ಗಡೆ ಸಖಿ ಗಾಳಿ ಹಾಕೋರ್ನ ಹಾಕಿ, ಆಸ್ಥಾನದ ಕಟ್ಟಿ, ಇಡೀ ಒಂದು ರಾಜರ ಆಸ್ಥಾನ ಹೆಂಗಿರತ್ತೋ ಅದೇ ಚೌಕಿ, ಅದೇ ಅವ್ರ ವೇಷಭೂಷಣ, ಅದೇ ಮಾತುಗಾರಿಕೆ ಚೌಕಿಯಲ್ಲಿ ಇದಿರುತ್ತೆ, ಅರಮನೆಯಲ್ಲಿ ಇರುತ್ತೆ. ಅದೇ ಇದು ಏನು ರಾಜ ದರ್ಬಾರಲ್ಲಿ ಇರುತ್ತೆ. ಅದೇ ಇದು ಅವನ ಆಸ್ಥಾನದಲ್ಲಿ ಇರುತ್ತೆ. ಅದೇ ಇದು ಹೊರಗಡೆ ಕುದುರೆ ಓಡಿಸ್ಬೇಕಂತ ಹೇಳ್ರೆ ಅವ್ನ ಕುದುರೆಗೆ ಅವನಿಗೆ ಟ್ರೈನಿಂಗ್ ಕೊಡ್ಸಿ ಕುದುರೆಲಿ ಓಡಿಸಿದ್ವಿ. ಸೊ ಎಲ್ಲವೂ ನೀವು ಏನ್ ಕಲ್ಪನೆ ಹೊರಡ್ತೇನೆ ಈಗ ಹೇಳ್ರೆ ಅವ್ನ ಕುದುರೆ ಹತ್ಕೊಂಡು ಹೋಗ್ಬೇಕು. ಸೊ ಆ ಕಲ್ಪನೆ ಬಂದು ಅದನ್ನ ಅದೇ ತರಬೇಲಿ ತೋರ್ಸ್ಕೊಳ್ಳಿ ನನ್ನ ಉದ್ದೇಶ ಇದ್ದದ್ದು. ನಾವೀಗ ಇಲ್ಲಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ, ಇದು ನೋಡ್ರಿ ಇದು ಎಷ್ಟು ಸುಂದರವಾಗಿದೆ ಅಂತ ಬರೇ ಬಾಯಲ್ಲಿ ಹೇಳ್ತೀವಿ. ಅದನ್ನ ನಿಮ್ಗೆ ವಿಜುವಲಿ ನೀವು ಕನ್ವೆ ಮಾಡಿದ್ರೆ ಅದ್ರ ಬ್ಯೂಟಿಫಿಕೇಶನ್ ಇನ್ನೂ ಜಾಸ್ತಿ ಅದು. ಸೊ ಇದು ಮೂಲ ಉದ್ದೇಶ. ಇನ್ನೊಂದು
ನಮ್ಮ ಕರಾವಳಿ ಭಾಗದವ್ರಿಗೆ ನಮ್ಗೆಲ್ಲರಿಗೂ ಗೊತ್ತಿತ್ತು ಯಕ್ಷಗಾನ. ಇದು ಬಿಟ್ಟು ಹೊರಗಡೆ ಹೋದವರಿಗೆ ಎಲ್ಲೋ ಏರ್ಪೋರ್ಟ್ ನಿಲ್ಸೋದು ಗೊಂಬಿನ ಕಂಡಿರ್ತಾರ, ಹೌದಲ್ಲ? ಹೌದೌದು. ಅದಾದ್ಮೇಲೆ ಇಲ್ಲೆಲ್ಲೋ ಯಾವ್ದೋ ಒಂದು ಪ್ರೋಗ್ರಾಮ್ ಬಂತಾನೆ ಹೇಳ್ರೆ ಅದ್ರ ಎದುರುಗಡೆ ಹಿಂಗ್ ಚಿತ್ರ ಹಾಕಿರ್ತಾರೆ ಯಕ್ಷಗಾನದ. ಇಷ್ಟೇ ಕಂಡದ್ ಬಿಟ್ರೆ ಯಕ್ಷಗಾನವನ್ನ ಇಷ್ಟು ಬ್ಯೂಟಿಫುಲ್ ಆರ್ಟ್ ಅನ್ನ ಹೊರಗಡೆಯವರಿಗೂ ತೋರ್ಸಕ್ಕೆ ಅನ್ನೋದು ನನ್ನ ಆಸೆ. ಇದ್ರ ಜೊತೆಗೆ ಗೌರ್ಮೆಂಟ್ಗೆ ನಾನು ಅಪೀಲ್ ಹಾಕಕ್ಕೆ, ಈ ಭಾಗದ ಕಲೆಗೆ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಅದನ್ನ ಇನ್ನೂ ಎತ್ತರ ಮಟ್ಟಿಗೆ ತಗೊಂಡ್ ಹೋಯ್ಕ ಇದು ರೆಪ್ರೆಸೆಂಟ್ ತರ ಆಯ್ತು. ಕರ್ನಾಟಕದ ಬ್ಯೂಟಿಫುಲ್ ಆರ್ಟ್ ಎಲ್ಲ ಕಡೆಗೂ ರೆಪ್ರೆಸೆಂಟ್ ಮಾಡ್ತಿದ್ರು, ಬಟ್ ಒಂದು ಪ್ರಾಪರ್ ವೇಲ್ ರೆಪ್ರೆಸೆಂಟ್ ಆಗಿಲ್ಲ. ಈ ಕಲ್ಚರ್ ಬಗ್ಗೆ ಗೊತ್ತಾಯಿಲ್ಲ ಜನರಿಗೆ. ಇದ್ರಲ್ಲಿ ಹತ್ರ ನನ್ನ ಲೆಕ್ಕದಾಗೆ ನಮ್ಮ ತೆಂಕು ಬಡಗು ಸೇರಿಸಿ ಹತ್ರ 45ರಿಂದ 50 ಮೇಳಗಳಿದ್ದು. ಏನ್ ವ್ಯವಸ್ಥೆ ಸಿಗುತ್ತಿತ್ತು ಪಾಪ? 6 ತಿಂಗಳಿಗೆ ದುಡಿಮೆ, 6 ತಿಂಗಳಿಗೆ ದುಡಿಮೆ ಇಲ್ಲ, ಏನ್ ವ್ಯವಸ್ಥೆ ಸಿಗ್ತಿತ್ತು ಅವರಿಗೆ? ಇದನ್ನೆಲ್ಲ ಗೌರ್ಮೆಂಟ್ಗೆ ಅಪ್ರೋಚ್ ಹಾಕೋದು ನನ್ನ ಹತ್ರ ಎಂತಿತ್ತು ಕಂಟೆಂಟ್. ನಾನು ಈ ತರದ್ ಎಂತಾರ ಮಾಡಿ ತೋರಿಸಿ ಆದ್ಮೇಲೆ ಅವ್ರಿಗೆ ಹೇಳಕ್ ಈ ತರ ಸರ್ ಅದ್ರಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ರು. ನಾವೀಗ ಕೊಟ್ಟದ್ ಮನವಿ ಪತ್ರ ಹಂಗೆ ಇತ್ತು. ಸೊ ಅವ್ರಿಗೆ 6 ತಿಂಗಳ ಕೆಲಸ, 6 ತಿಂಗಳ ರಜೆ ಇತ್ತು. ಅದಕ್ಕೆ ಎಂತಾರೋ ಒಂದು ವ್ಯವಸ್ಥೆ ಹಾಕುತ್ತಾರ ಆಯ್ತು. ಅದಾದ್ಮೇಲೆ ಅವ್ರು ಹೈ ಅಂಡ್ ಟೆಕ್ನಾಲಜಿಗೆ ಬರ್ಕ್ ನನ್ನ ಉದ್ದೇಶ. ಇನ್ನು ಪಾಪ ಹ್ಯಾಂಗಿಂಗ್ ಮೈಕಲ್ಲೇ ಇದ್ರು. ಹ್ಯಾಂಗಿಂಗ್ ಮೈಕಲ್ ಬಿಟ್ಟು ಲ್ಯಾಪಲ್ ಮೈಕಲ್ ಕೊಡಿ. ಸೊ ವೈರ್ಲೆಸ್ ಮೈಕ್ ಹಾಕೋ ತರ ಮಾಡಿ ಅವ್ರಿಗೆ ಥ್ರೋಟ್ ಹಾಳಾಗೋದು ಬೇಡ, ಅಷ್ಟು ಗಟ್ಟಿ ಕೂಗಿ. ಅದಾದ್ಮೇಲೆ ಹೊರಗಡೆಗೆ ಏನ್ ಮೈಕ್ ಸೆಟ್ ಇತ್ತಲ್ಲ ಅದನ್ನ ಪ್ರಾಪರ್ ನಾವು ಏನು ಆರ್ಕೆಸ್ಟ್ರಾಗಳಿಗೆ ಏನ್ ಬಳಸುತ್ತಲ್ಲ ಆ ಸ್ಟ್ಯಾಂಡರ್ಡ್ ಲೆವೆಲ್ ತಪ್ಪು ತರ ಇಲ್ಲಿ. ಅದಕ್ಕೊಂದು ರಿವರ್ಬ್ ಸಿಕ್ಲಿ. ಅವನು ಭಾಗವತರಿಗೂ ಹಾಡೋದು ಕಷ್ಟ ಇದೆ ಅಲ್ಲಿ. ಗಂಟ್ಲು ಎಷ್ಟು ಸರಿ ಹಾಡ್ತಾರೆ, ಒಂದ್ ದಿವಸಕ್ಕೆ 3 ಆಟ ಇತ್ತಾನೆ ಹಾಡ್ರೆ ಅವ್ನ ಪಾಪ ಪರಿಸ್ಥಿತಿ ಅಂತ. 6 ತಿಂಗಳು ದುಡಿಮೆ, 6 ತಿಂಗಳು ದುಡಿಮೆ ಎಲ್ಲ ಸ್ವರ ಹೋಯ್ತಾನೆ ಹೇಳ್ರೆ, ಅದ್ರಲ್ಲಿ 1 ತಿಂಗಳ ದುಡಿಮೆ ಹೋಯ್ತಾನೆ ಹೇಳ್ರೆ ಅವ್ನ ಕತೆ ಅಂತ. ಸೊ ಮೊದ್ಲಿಗಾರನಿಗೂ ಅಷ್ಟೇ, ಪ್ರತಿಯೊಬ್ರು ಚಂಡಿ ಅವರಿಗೂ ಅಷ್ಟೇ, ಅವರೆಲ್ಲದೂ ಆಗುವಂತದ್ ನಾವು ನೀಟಾಗಿ ವ್ಯವಸ್ಥೆ ಮಾಡಿ ಹೊರಗಡೆ ಸಿಕ್ಕುತ್ತಾರ. ಆದ್ರೆ ಜನರಿಗೂ ಅದನ್ನ ಸವಿಯುವಂತ ಭಾಗ್ಯ ಸಿಕ್ಕತ್ತ. ಒಂದು ನೆಕ್ಸ್ಟ್ ಲೆವೆಲ್ ಮಾಡರ್ನ್ ಆತ್. ಅದೇ ವೇಷಗಳು, ಅದೇ ಎಲ್ಲದೂ ಅದೇ. ನಾನು ಅದರಲ್ಲೂ ಬದಲಾವಣೆ ಹೇಳ್ತಾ ಇಲ್ಲ. ಪ್ರೆಸೆಂಟೇಶನ್ ಏನಿದೆ ಜನರಿಗೆ ತಲುಪಿಸ್ಲಿಕ್ಕೆ ಏನ್ ವಿಭಾಗ ಇದೆ ಆ ವಿಭಾಗವನ್ನ ನಾವು ಅಪ್ಡೇಟ್ ಮಾಡಿಬಿಡುವ. ಇದು ಹೊರಗಡೆ ಹೋಗ್ತಾರ. ಮಳೆಗಾಲದಲ್ಲಿ ಅಟ್ಲೀಸ್ಟ್ ಗೌರ್ಮೆಂಟ್ ಕಡೆಯಿಂದ ಹೊರಗಡೆಗೆ ಶೋಸ್ಗಳನ್ನು ಕೊಡಿಸಿ ಇರೋದು 45 ಮೇಳ, 45-50 ಮೇಳ. ಅವ್ರೆಲ್ಲರಿಗೂ ಮಳೆಗಾಲದಲ್ಲಿ ಒಂದು ವ್ಯವಸ್ಥೆ ಆಗೋ ತರ ಆಗಿಬಿಟ್ರೆ ಅಟ್ಲೀಸ್ಟ್ ಅವ್ರ ಬದುಕು ಇನ್ನೂ ಸುಂದರವಾಗಿರುತ್ತಲ್ಲ ಅಂತ. ಇದು ಉದ್ದೇಶಗಳಿದ್ದದ್ದು. ಇದಿಷ್ಟನ್ನ ನಾವು ಅವರಿಗೆ ಕಂಪ್ಲೀಟ್ ಆಗಿ ವಿಷಯ ಹೇಳಿದ್ದೆ. ಕಂಪ್ಲೀಟ್ ಆಗಿ ರಿಪ್ಲೈ ಉಂಟು. ಖಂಡಿತ ಇದ್ರಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅವರು ಟೀಸರ್ ನೋಡಿ, ನಮ್ದು ಶೋರಿಲ್ ನೋಡಿ ತುಂಬಾ ಖುಷಿ ಪಟ್ರು. ಅಂದ್ರೆ ನಾವೆಲ್ಲೂ ಟ್ರೈಲರ್ ರಿಲೀಸ್ ಮಾಡ್ತಿಲ್ಲ ಇದೇ ಉದ್ದೇಶಕ್ಕೆ. ನಿಮ್ ಒಳಗಡೆ ಒಂದು ಕಲ್ಪನೆ ಹುಟ್ಟಿರುತ್ತೆ. ನೀವು ಯಕ್ಷಗಾನ ನೋಡಿದಾಗ ಕಂಡಗಳಿಗೆ ಒಂದು ಚೌಕಟ್ಟಿನ ಕಲ್ಪನೆ ಇತ್ತು. ಅದನ್ನ ಬಿಟ್ಟಿದ್ ಹೊರಗಡೆ ಹೇಗಿರ್ಬೋದು ಅನ್ನೋದು ನಿಮ್ಗೆ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆ ಟಾಕಿಸ್ಗೆ ಬಂದ್ ಕಾಣಿ ಅಂತ. ಅದು ಉದ್ದೇಶ. ಬಜೆಟ್ ಮೀರುತ್ತಾ? ಬಜೆಟ್ ಶಕ್ತಿ ಮೀರುತ್ತೆ. ಹೌದಾ? ಬಟ್ ನಾನು ಅದ್ರ ಬಗ್ಗೆ ಏನು ಯಾವ ಇವರಿಗಿನ ಎಲ್ಲಾ ಸಂಪಾದನೆ ಇದಕ್ಕೆ ಹಾಕಿದ್ದೇನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಹತ್ರ 9-9.5 ಕೋಟಿ ಹತ್ರ. ಬೈಯಲ್ವಾ? ಯಾರು ಇಲ್ಲ, ಅವರು ಮೊದ್ಲಿಂದನು ನಂಗೆ ಸಪೋರ್ಟಿವ್. ನಾನು ಏನೇ ಮಾಡಿದ್ರು ಆಲೋಚನೆ ಇಲ್ದೆ ನಾನು ಮಾಡೋದಿಲ್ಲ ಅನ್ನೋ ಗೊತ್ತಿತ್ತು. ಶಕ್ತಿ ಇತ್ತು ಸರ್. ಇನ್ನು ಏನು ಯಂಗ್ ಏಜ್, ಶಕ್ತಿ ಇದೆ. ಇನ್ನು ಏಜ್ ಆದ್ಮೇಲೆ ನಾವು ಡಿಸಿಷನ್ ತಗೊಂಡು ಈ ತರ ಮಾಡ್ಕಂತ ಹೇಳಿದ್ರೆ ತಪ್ಪತ್ತ. ಇದೀಗ ರೈಟ್ ಏಜ್. ಒಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗುವ ಜೀವನದಲ್ಲಿ ಒಂದಿಷ್ಟು ಒಂದು ಕಲೆ. ಈಗ ಕಾಂತಾರ ಬಂದಾದ್ಮೇಲೆ ನಿಮ್ಗೆ ಗೊತ್ತು, ಒಂದು ಹಂತದ ಕರಾವಳಿ ಭಾಗದವರು ನೋಡುವ ದೃಷ್ಟಿಕೋನವನ್ನ ಬದಲು ಮಾಡಿದ್ರು ನಮ್ಮ ರಿಷಬ್ ಶೆಟ್ಟರ್. ಈ ದಿಕ್ಕಿನಲ್ಲಿ ಈ ತರದ ಹೆಜ್ಜೆಗಳು ಇನ್ನೊಂದಿಷ್ಟು ಬಂದ್ರೆ ಖಂಡಿತ ಒಳ್ಳೆ ಕೊಡುಗೆಗಳು ನಮ್ಮ ಕರಾವಳಿ ಭಾಗದಿಂದ ಹೊರಗಡೆ ಆಲ್ರೆಡಿ ಆಗ್ತಾ ಇದೆ. ಇನ್ನೊಂದಿಷ್ಟು ಆಗಲಿಕ್ಕೆ ನಾವು ಒಂದಿಷ್ಟು ವೇದಿಕೆ ಕ್ರಿಯೇಟ್ ಮಾಡಿ ಕೊಟ್ಟಂಗ ನಮ್ಮ ಕೆಲಸ ಅಷ್ಟೇ. ಈಗ ಜವಾಬ್ದಾರಿಯುತವಾಗಿ ಒಂದಿಷ್ಟು ಮಾಡ್ಕೊಡ್ತಾನೆ ಅಷ್ಟೇ. ನೀವು ಈ ದಕ್ಷಿಣ ಕನ್ನಡದಿಂದ ಕರಾವಳಿಯಿಂದ ಬಂದು ಇಡೀ ಇಂಡಸ್ಟ್ರಿಯನ್ನು ಹಾಳು ಮಾಡೋದು ಅಂತ ಅಲ್ಲಿವರು ಹೇಳ್ತಾರಪ್ಪ. ಅಲ್ಲಿ ಯಾರು ಇಂಡಸ್ಟ್ರಿ? ಗಾಂಧಿನಗರ ಅಂತ ಹೇಳಿ. ಇಲ್ಲ, ಅವ್ರು ಸ್ವಲ್ಪ ಚುರುಕಾದ್ರು. ಯಾರು? ನಾವು ಹೋದ್ಮೇಲೆ ಅವ್ರು ಈಗ ಇರಬಾರ್ದು, ಹಾಗೆ ಇರ್ಬೇಕು. ಅಲ್ಲ, ನಮ್ಮ ಕರಾವಳಿ ಭಾಗದವ್ರದೊಂದು ಪ್ಲಸ್ ಅದು. ನಾವು ಎಲ್ಲರೂ ಸುಮ್ಮನೆ ಕೂತ್ಕೊಂಬರಲ್ಲ ಅಲ್ದ. ಯಾವ್ದೇ ಇರ್ಲಿ, ಎಲ್ಲೇ ಹೋಟ್ಲ್ ಕಾಣಿ. ಹೋಟ್ಲ್ ಕೆಲಸ ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಹೋಟ್ಲಲ್ಲಿ ಸಣ್ಣ ಹೋಟ್ಲ್ ಅನ್ನ ಹೇಳ್ರು 15-20 ಜನರ ನಿಭಾಯಿಸ್ಕ. ಅದ್ರ ಒಬ್ಬ ಕೈ ಕೊಟ್ಟನ ಹೇಳ್ರು ನಾವು ಹೇಗೆ ಪಾತ್ರ ತೊಳಿ ಅಂತ ಡಿಪಾರ್ಟ್ಮೆಂಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಇಡೀ ಪ್ರಪಂಚಕ್ಕೆ ಊಟ ಕೊಟ್ಟರು ಕರಾವಳಿ ಭಾಗದಲ್ಲಿ. ಹೌದಲ್ದ? ಅಂತ ವಿಭಾಗದಲ್ಲಿ ಇದ್ದವರಿಗೆ ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ನಿಭಾಯಿಸಿದ್ರೆ ಮಿಕ್ಕಿದ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ಲೆಕ್ಕಕ್ಕೂ ಅಲ್ಲ. ಒಂದು ಒಳ್ಳೆ ಪ್ರಯತ್ನ ಮಾಡಿದಂತ ಖುಷಿ ನಮ್ಗಿತ್ತು. ಇದ ಅಂದ್ರೆ ಸಿನಿಮಾ ಅಂತ ನಾವು ಸಿನಿಮಾ ಅಂತ ಮಾಡ್ಲಿಲ್ಲ, ನಾವು ದೇವ್ರ ಕೆಲಸ ಅಂತ ಮಾಡಿದ್ದು. ನಮ್ಮ ಹತ್ರ ಆಕ್ಚುಲಿ ನಮ್ಮ ಎಲ್ಲಾ ಸಿನಿಮಾಗಳಿಗೂ ನಾವು ಇಷ್ಟೆಲ್ಲ ಒದ್ದಾಡ್ಲಿಲ್ಲ. ಅದೇ ನಮ್ಮನ್ನ ಈ ಮಟ್ಟಕ್ಕೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದು. ಯಾವ್ದು
ಯಕ್ಷಗಾನವೇ ನಮ್ಗೆ ಎಲ್ಲಾ ಕಡೆಗೂ ಎಲ್ಲರನ್ನ ಅಪ್ರೋಚ್ ಹಾಕಕ್ಕೆ, ಅದಾದ್ಮೇಲೆ ಎಲ್ಲ ಬಂದು ಅದನ್ನ ನೋಡಿದವರು, ನಮ್ಮ ಪೋಸ್ಟರ್ ಕಂಡವರು ಎಲ್ಲರೂ ಅವರ ಒಪಿನಿಯನ್ ಕೊಟ್ಟದ ರೀತಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದ್ದು. ಇದು ಖಂಡಿತ ಇಡೀ ಪ್ರಪಂಚ ಯಕ್ಷಗಾನ ವಿಶ್ವಗಾನ ಆಗೋದಕ್ಕೆ 100% ಆಗೇ ಆಗುತ್ತೆ. ಅದ್ರಲ್ಲಿ ನನ್ಗೆ ಖುಷಿ ಅಂತ ಹೇಳ್ರೆ, ಇದಕ್ಕೆ ನಾವು ಒಂದು ಪಾತದಾರಿ ಆಯ್ತಲ್ಲ, ರಾಮ ಸೇತುವೆಯಲ್ಲಿ ಅಡಿಲಿಗೆ ಒಂದು ಅವಕಾಶ ಸಿಕ್ದಂಗೆ ಇದು ನಮ್ಮ ಹಣೆಯಲ್ಲಿ ಬರ್ದಿತ್ತಲ್ಲ ಅಂತ ನನ್ಗೆ ಖುಷಿ ಅಷ್ಟೇ. ಈ ತರ ಅವಕಾಶ ಮತ್ತೆ ಎಲ್ಲಿ ಸಿಕ್ಕತ್ ಸರ್? ನಾಗ ಟಿಪಿಕಲ್ ಸಿನಿಮಾ ಮಾಡೋದಾರೆ ಈ ಬಜೆಟ್ಗೆ ನಾವು 3 ಸಿನಿಮಾ ಮಾಡಿ ಇದ್ರ ಡಬಲ್ ದುಡ್ಡು ಮಾಡ್ತಿದ್ದೆ. ಖಂಡಿತ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ಅಂತ ಹೇಳಿ ಈ ಹಂತದಲ್ಲಿ. ಬಟ್ ನಿಮ್ಗೆ ಇದು ಸಾಧ್ಯ ಆಯ್ತು ಅಲ್ವಾ? ಹೌದು, ಅಂದ್ರೆ ಎಲ್ಲವೂ ಅನುಭವ ಸರ್, ಅಷ್ಟೇ, ಬೇರೆ ಏನಿಲ್ಲ. 5 ಸಿನಿಮಾ ನಾವು ಈ ಆಂಗಲ್ ನಾವು ಕೆಲಸ ಮಾಡಿದ್ದಕ್ಕೋಸ್ಕರ, 5 ಸಿನಿಮಾ ನಾವು ಮಾಡೋದಕ್ಕೋಸ್ಕರ ಆ ಅನುಭವಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಇನ್ನೊಂದ್ಸರಿ ಸರ್, ಈ ಕಂಪೌಂಡ್ ಬಿಟ್ಟು ಹೊರಗಡೆ ಎಲ್ಲೂ ನಾವು ಕೆಲಸ ತಗೊಂಡೋಗಿಲ್ಲ. ಎಲ್ಲಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇಂದ ಹಿಡಿದು VFX 3D ಎಲ್ಲದೂ ಇಲ್ಲೇ ಆಗಿದೆ, ಎಲ್ಲ ಇಲ್ಲೇ ಮಾಡ್ಕೊಂಡದ್ ನಾವು. ಸೊ ಇದನ್ನ ಅಂದ್ರೆ ಮೊದ್ಲಿಂದ ಈ ಪ್ರಿಪರೇಷನ್ ನಾನು ಇಪ್ಪಕ್ಕೋಸ್ಕರವೇ ಇವತ್ತು ಅಚೀವ್ ಮಾಡೋಕಾಯ್ತು. ಇದು ಟಿಪಿಕಲ್ ಆಗಿ ನಾವು ಎಲ್ಲರೂ ಹೊರಗಿನವ್ರು ನಂಬ್ಕೊಂಡು ನಾನು ಸಿನಿಮಾ ಮಾಡೋಕ್ ಸಾಧ್ಯ ಇಲ್ಲ. ಆ ದಿಕ್ಕಲ್ಲಿ ನಮ್ಮ ಟೀಮಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲ. ಹಗಲು ರಾತ್ರಿ ಕೆಲಸ ಮಾಡಿದ್ರು, ಆ ಕೆಲಸ ಮಾಡೋಕ್ಕೋಸ್ಕರ ಇವತ್ತು ಈ ಒಂದು ಅಚೀವ್ಮೆಂಟ್. ಆರಂಭದಲ್ಲಿದ್ದ ಟೀಮ್ ಈಗಲೂ ಇದೆ, ಯಾರು ಬಿಟ್ಟೋಗಿಲ್ಲ, ಯಾರು ಬಿಟ್ಟೋಗೋ ಸಾಧ್ಯ ಇಲ್ಲ. ನಾವು ಇಷ್ಟು ಡಿವೈನ್ 20 ಯಾರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುತ್ತೆ ಸರ್. ಆಮೇಲೆ ಪ್ರತಿಯೊಂದನ್ನು ಕೆಲಸ ಮಾಡ್ತಾರೆ ನಮ್ಮ ಟೀಮಲ್ಲೇ. ಅದೇ ಇದೇನಳೆ ಇಲ್ಲ, ನಾವು ಕಾಫಿ ಕೊಡೋಕ್ಕೂ ರೆಡಿ. ಇಡೀ ಬಿಲ್ಡಿಂಗ್ ನೀವು ಎಲ್ಲೆಲ್ಲ ತೋರ್ತಿತ್ತಲ್ಲ, ಇದೆಲ್ಲದು ನಾವೇ ಮಾಡದ್ದು, ಯಾರು ಹೊರಗಿನವ್ರು ಮಾಡೋದಲ್ಲ. ಇಟಿಕೆಯಿಂದ ಹಿಡಿದು, ಗಾರೆಯಿಂದ ಹಿಡಿದು, ಸೀಲಿಂಗ್ ವರ್ಕ್ ಇಂದ ಹಿಡಿದು, ವೆಲ್ಡಿಂಗ್ ವರ್ಕ್ ಇಂದ ಹಿಡಿದು, ಇಂಟರ್ನಲ್ ಅಕಾಸ್ಟಿಕ್ ವರ್ಕ್ ಇಂದ ಹಿಡಿದು, ಅದ್ರ ಡಿಸೈನ್ ಇಂದ ಹಿಡಿದು ಪ್ರತಿಯೊಂದು ನಮ್ಮ ಟಿವಿ ನಾವು 17-20 ಜನ ಇತ್ತು, ನಾವೇ ಮಾಡೋದು, ಮತ್ತಾರು ಅಲ್ಲ. ಈಗ ನಿಮ್ಮ ಸಂಪಾದನೆ ಎಷ್ಟು ಜೀವನ ಆಗ್ತಾ ಇದೆ ಈಗ? ನನಗೆ ಎಷ್ಟು ಬೇಕು ಸರ್ ಊಟಕ್ಕೊಂದಿಷ್ಟು? ನಿಮ್ಮ ಸಂಪಾದನೆಯಿಂದ ಎಷ್ಟು ಜೀವನ? ಇವರು ಎಷ್ಟು ಜನ ಕೆಲಸ ಹತ್ರ ಒಂದು ಎಲ್ಲಾ, ಈಗ ಉದಾಹರಣೆಗೆ ಬೇರೆ ಸ್ಟೇಟ್ ಅಲ್ಲೂ ಇದ್ರು ಕೆಲಸ ಮಾಡೋರು, ಎಲ್ಲರೂ ಸೇರಿ ಹತ್ರ ನನ್ನ ಲೆಕ್ಕದ 35-40 ಜನ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಜನಕ್ಕೆ ಜೀವನ ಅಲ್ವಾ? ಬಲವಾಗಿ ನಂಬ್ಕೊಂಡಿದ್ದಾರೆ. ಖಂಡಿತ. ನಾನು ಆ ದಿಕ್ಕಲ್ಲಿ ನಾನು 24/7 ಕೆಲಸ ಮಾಡ್ತೇನೆ, ನನ್ನ ಜವಾಬ್ದಾರಿ. ನಾನು ಹಂಗಾಗಿ ಯಾವ ಸೋಷಿಯಲ್ ಮೀಡಿಯಾಗಳಿಗೂ ಅದನ್ನ ಒತ್ಲಿಕ್ಕೆ ನಂಗೆ ಸಮಯ ಇಲ್ಲ. ಹಿಂಗ್ ಹೇಳೋದಕ್ಕೆ ಹಿಂಗ್ ಎಳಿತಾ ಕೂತ್ಕೊಂತಾರಲ್ಲ, ನಾನು ಎಷ್ಟೋ ಜನ ಕಂಡಿದ್ದೆ ಹಿಂಗೆ ಎಳಿತಾ ಕೂತ್ಕೊಂಡಿರ್ತಾರ, ಫೋನ್ ಮುಖದ ಮೇಲೆ ಬಿದ್ದಾರ ಮೇಲೆ ಎಚ್ಚರ ಆದವರು ಇದ್ರೆ, ಕೈಯಲ್ಲಿ ಹಿಂಗೆ ಎಳಿತಾ ಇರ್ತಾರೆ, ಫೋನ್ ಕೆಳಗ್ ಬಿದ್ದಿರ್ತದೆ, ಅದಾದ್ಮೇಲೆ ಎಚ್ಚರ ಆದವರು ಇದ್ರೆ. ಸೊ ಆ ದಿಕ್ಕಲ್ಲಿ ನಾನಿಲ್ಲ, ಆ ಸಮಯ ವ್ಯರ್ಥ ಮಾಡೋಷ್ಟು ಸಮಯ ನನ್ನ ಹತ್ರ ಇಲ್ಲ. ನನಗೊಂದಿಷ್ಟು ಜವಾಬ್ದಾರಿ ಇತ್ತು, ಹಂಗಾಗಿ ನಾನು ಯಾವ ಸೋಷಿಯಲ್ ಮೀಡಿಯಾಗಳಿಗೂ ಶಕ್ತಿ ಇರೋವರೆಗೆ ಇದನ್ನ ಮಾಡ್ಬೇಕು ಅಷ್ಟೇ ಅಲ್ವಾ? ಖಂಡಿತ. ಅಲ್ಲಿವರೆಗೆ ಅದಕ್ಕೆ ಏನು ಮಾಡ್ಬೇಕು, ನನ್ನ ನಂಬದವ್ರಿಗೆ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡ್ತೆ. ಆ ದಿಕ್ಕಲ್ಲೇ ಇದ್ದೆ. ನನಗೆ ನಿಮ್ ಬಗ್ಗೆ ನಿಮ್ಮ ಮಿಸ್ಸಸ್ ಏನು ಯೋಚನೆ ಮಾಡ್ತಿರ್ಬೋದು ಅಂತ ಒಂದು, ಅದು ಸಾಮಾನ್ಯ ಹೆಂಗಸರು ಯೋಚನೆ ಮಾಡ್ತಾರೆ, ಇವ್ರು ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅದೊಂದು ನಡೀತಾ ಇರತ್ತೆ. ಇಲ್ಲ, ಅವತ್ತು ಅವಳು ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ. ಅಂದ್ರೆ ನನ್ಗನ್ಸಿದ್ ನಾನು ಹುಟ್ಟಿದ್ದೆ ಇದೇನೋ ಕೆಲಸ ಮಾಡ್ಲಿಕ್ಕೆ ಅಂತ. ನನ್ಗೆ ಅದು ವಿಧಿಲಿಖಿತ ಇದು ಹೀಗಾಗ್ಬೇಕು, ನನ್ನಿಂದ ಈ ತರ ಆಗ್ಬೇಕು ಅಂತ ಬರ್ದಿದ್ದೆ. ಈ ದಿಕ್ಕಲ್ಲಿ ನಾನು ಒಂದು ಸಾಮಾಜಿಕ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ತಂದ್ಕೊಂಡು ನನ್ನ ವೈಯಕ್ತಿಕ ಜೀವನ ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ಹೆಂಗ್ ಬೇಕೋ ಹಂಗ್ ಬದುಕ್ತಾ ಇದ್ದೆ. ಆ ದಿಕ್ಕಲ್ಲಿ ನನ್ಗೆ ಏನ್ ಕಣ್ಣಿ ತೋಚುತ್ತೋ, ನನಗೆ ಏನ್ ಪ್ರಚೋದನೆ ಭಗವಂತ ಕೊಡ್ತಾನೋ ಅದನ್ನ ಮಾಡ್ಕೊಂಡು ಆರಾಮ್ಸೆ ಇರ್ತೇವೆ ಅಷ್ಟೇ. ಅದನ್ನ ತೋರ್ಪಡಿಸಿ ನಾನು ಆಲೋಚನೆ ಏನು ಬದುಕಂತ ನನ್ಗೆ ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಯಾವ ಸೋಷಿಯಲ್ ಮೀಡಿಯಾಗಳಿಗೂ ಇಂಟರ್ವ್ಯೂಗಳಿಗೆ ಅಲ್ಲ ಅಲ್ಲೊಂದು ಪೋಸ್ ಕೊಡಿಲ್ಲ, ಯಾವ್ದು ಮಾಡ್ತಾ ಇಲ್ಲ. ಈವನ್ ನೀವು ಫೋನ್ ಮಾಡಿದಾಗ ನೀವು ಎಷ್ಟೋ ಸಲ ಬೈತೀರಿ ನಂಗೆ, ಒಂದು ಫೋನ್ ಮೆಸೇಜ್ ರಿಪ್ಲೈ ಯಾರು ಮಾಡಿ ಮಾರ್ರೆ ನಡೆ. ಅಂದ್ರೆ ನನ್ಗೆ ಅದ್ರ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ. ಆ ಅಟ್ಯಾಚ್ಮೆಂಟ್ ಇಲ್ದೇ ಇರೋದಕ್ಕೋಸ್ಕರ ನಾವ್ ಆಮೇಲೆ ತುಂಬಾ ಮೂಡಿ. ಅಂದ್ರೆ ಒಂದ್ ಏನಾದ್ರು ಫೋಕಸ್ ಇಟ್ಕೊಂಡ್ರೆ, ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಇಲ್ಲಿ ಏನೇ ಬರ್ಲಿ ನಾನು ಅದಕ್ಕೆ ಗಮನ ಕೊಡುವನೇ ಅಲ್ಲ. ಇದು ಮಾತ್ರ, ಇದು 1 to 1 ಮಾತ್ರ ಅಷ್ಟೇ. ಏನಿದೆ ಅದನ್ನ ನಡಿಬೇಕು. ಈಗ ಜೊತೆ ಕೂತ್ಕೊಂಡು ಕಾಂಪೋಸ್ ಮಾಡ್ತಿದ್ದೇನೆ ಹೇಳ್ರೆ, ನಾನು ಮಧ್ಯಾಹ್ನ ಊಟ, ರಾತ್ರಿ ಊಟ ಯಾವ್ದು ನಂಗೆ ನೆನಪಾತಿಲ್ಲ. ನಮ್ ಜೊತೆಗಿದ್ದಾರೆ ಸರ್, ಟೈಮ್ ಆಯ್ತಲ್ಲ ಊಟ ಮಾಡು ಅಂತ ಹೇಳಿದ್ರೆ ನಂಗೆ ನೆನಪಾತ್ ಅಷ್ಟೇ, ಬಿಟ್ರೆ ಇಲ್ದೆ ನಂಗೆ ನೆನಪಾತಿಲ್ಲ. ಈವನ್ ಯಾರೇ ಡೈರೆಕ್ಟರ್ಗಳು ಬಂದ್ರು ಅಷ್ಟೇ, ಅವರೇ ನೆನಪು ಮಾಡ್ತದೆ, 1:30 ಆಯ್ತಲ್ಲ ಊಟ ಮಾಡಿ ಬಿಡುವ ಅಂದ್ರೆ. ಒಂದು ಫಿಲ್ಮಿಗೆ ಸಂಗೀತಕ್ಕೆ ಎಷ್ಟು ತಗೋತೀವಿ ಸರ್? ಡಿಪೆಂಡಿಂಗ್ ಆನ್ ಸರ್, ನಾನು ಅಂದ್ರೆ ಆ ಸಿನಿಮಾದ ರಿಕ್ವೈರ್ಮೆಂಟ್ ಮೇಲೆ. ಅದಾದ್ಮೇಲೆ ಏನು ಎಲ್ಲ ಕಮ್ಮಿ ಬಜೆಟ್ ಸಿನಿಮಾಗಳು ಮಾಡಿ ಕೊಟ್ಟಿದ್ದೆ. ಕಷ್ಟ ಅಂತ ಒಂದೇನೋ ಮಾಡ್ಬೇಕು, ಒಂದು ಒಳ್ಳೆ ಥಾಟ್ಗಳು ಬಂದವಾಗ ಅಂತ KGF ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ನ ಕರೆದ್ರೆ ನಮ್ಗೆ ಕಷ್ಟ ಆಗ್ತದೆ ಅಂತ ತುಂಬಾ ಅವಕಾಶಗಳು ಹೋಗಿದ್ದಿದ್ಯಾ? ಇಲ್ಲ,
ಅಂದ್ರೆ ನಾನು ಅವ್ನ ಬಂದವಾಗ ಯಾರನ್ನೆಲ್ಲ ಅಪ್ರೋಚ್ ಮಾಡಿದೆ, ನನ್ನ ಅಪ್ರೋಚ್ ಆಗಿದ್ರು, ಅವ್ರು ಯಾರಿಗೂ ನಾನು ಇಲ್ಲ ಅಂತ ಹೇಳಿದೆ ಅಂತ ಸನ್ನಿವೇಶ ಇಲ್ಲ. ಇದ್ದದ್ದು ಬಜೆಟ್ ನ ಅವ್ರ ಕತೆ ಕೆಡ್ದವಾಗ ಇದಕ್ಕೆ ಇಷ್ಟು ಹಾಕಿದ್ರೆ ಖಂಡಿತ ವರ್ಕ್ ಆಗುತ್ತೆ ಅಂತ ಹೇಳಿದಾಗ ಅದು ಅವ್ರಿಗೆ ಸೂಟ್ ಆಗದೆ, ಇಲ್ಲ ಸರ್ ಖಂಡಿತ ಮುಂದೆ ನೀವು ಹೇಳ್ದಲ್ಲ, ನಾನು ಅವ್ರು ಯಾರೇ ಬಂದ್ರು ಅವ್ರನ್ನ ಎಜುಕೇಟ್ ಮಾಡಿ ಕಳಿಸ್ತಾ ಇದ್ದೆ. ಹೇಗಿದೆ ಏನ್ ಮಾಡಿದ್ರೆ ಏನಾಗುತ್ತೆ, ಎಷ್ಟು ಖರ್ಚು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಎಲ್ಲ ನನ್ಗೂ ಗೊತ್ತಿರುವಂತ ಇನ್ಫಾರ್ಮೇಶನ್ ಅವ್ರ ಎಲ್ಲರಿಗೂ ಕೊಟ್ಟು ಅದಾದ್ಮೇಲೆ ಅವ್ರಿಗೆ ಹೇಳ್ತಿದ್ದೆ ನಿಮ್ಗೆ ಏನ್ ಮಾಡ್ಬೋದು ನೋಡಿ. ಅದ್ರಲ್ಲಿ ಕೆಲವರು ಪಾಪ ಅಡ್ಜಸ್ಟ್ ಮಾಡ್ಕೊಂಡು, ಎಕ್ಸಾಂಪಲ್ ತುಂಬಾ ಸಿನಿಮಾಗಳಿದೆ. ಈಗ ಕ್ಷೇತ್ರಪತಿ ಆಗಿರ್ಬೋದು, ಆಮೇಲೆ ಅಭಿರಾಮಚಂದ್ರ ಆಗಿರ್ಬೋದು, ತುಂಬಾ ಸಿನಿಮಾಗಳಿತ್ತಲ್ಲ, ಅಂದ್ರೆ ಸಣ್ಣ ಬಜೆಟ್ ಸಿನಿಮಾಗಳೇ. ನನ್ನ ಹತ್ರ ಏನ್ ಶಕ್ತಿ ಮೀರಿ ಸಾಧ್ಯತೆಗಳಿದೆಯೋ ಎಲ್ಲ ಇನ್ನೂ ಆಗಿರೋದ್ರಿಂದ ನನ್ನ ಹತ್ರ ಬೇರ್ ಮಾಡುವಂತ ತಾಕತ್ತಿರುವಂತ ಸಿನಿಮಾಗಳಿಗೆ ನಾನು ಸಹಾಯ ಮಾಡಿದ್ದೇನೆ. ನಾವು ಈಗ ಬರುವಾಗ ಒಂದು ಯೋಚನೆ ಮಾಡಿದ್ವಿ, ಆಗಿದ್ದ ಯೋಚನೆ ಈಗ ಬದಲಾಗಿದೆ. ಮತ್ತೆ ಮಾತಾಡಿದ್ಮೇಲೆ ಬರುವಾಗ ಇಷ್ಟು ದೂರ ಅದ್ರೊಳಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಬರ್ತಾರ ಒಂದು 2 ಹೆಲಿಕಾಪ್ಟರ್ ಬೆಂಗಳೂರಿನಲ್ಲಿ ಇಟ್ಕೊಂಡ್ರೆ, ಇಲ್ಲೊಂದು ಹೆಲಿಪ್ಯಾಡ್ ಮಾಡ್ಕೊಂಡ್ರೆ ಆರಾಮಾಗಿ ಅದಲ್ಲೇ ಪ್ರೊಡಕ್ಷನ್ ಎಲ್ಲ ಇಲ್ಲಿ. ನೀವು ಅದೇ ನೋಡಿ, ನನ್ನ ತಲೆಯೊಳಗಿದ್ದು ನೀವು ಹೇಳಿದ್ರೆ ಆಲ್ರೆಡಿ ಜಾಗ ತಗೊಂಡಾಗಿದೆ. ಅಯ್ಯೋ ನಿಜವಾಗ್ಲು ಹೆಲಿಪ್ಯಾಡ್ ಮಾಡೋದಕ್ಕೋಸ್ಕರ 1 ಎಕರೆ ಜಾಗ ತಗೊಂಡಿದೆ. ಓಕೆ, ಬಹುಶಃ 2026 ಹೆಲಿಕಾಪ್ಟರ್ ಆಗತ್ತೆ. ಅಬ್ಬಾ, ಕರೆಕ್ಟ್ ಆಗಿದೆಯಲ್ಲಪ್ಪ. ಸೂಪರ್ ಸೂಪರ್. ಅಂದ್ರೆ ಇದು ಅಜಯ್ ದೇವಗನ್ ಅವರು ಇಲ್ಲಿ ಬರ್ಬೇಕನ್ನ ಹೇಳಿದಾಗ ನಿಮ್ಮಲ್ಲಿ ಹೆಲಿಪ್ಯಾಡ್ ಇತ್ತ ಕೇಳಿದ್ರು. ಅದಾದ್ಮೇಲೆ ಸಲ್ಮಾನ್ ಸರ್ ಬರ್ಬೇಕಂತ ಪ್ಲಾನ್ ಆಗಿದವ ನಿಮ್ಮಲ್ಲಿ ಹೆಲಿಪ್ಯಾಡ್ ಇತ್ತ ಕೇಳಿದ್ರು. ಇದು 2 ಕೇಳಿದವಾಗ ಅನ್ಸ್ತು, ಅಯ್ಯೋ ಇದ್ದಿದ್ರೆ ಅಂತ ಅನ್ಸ್ತು. ಸಲ್ಮಾನ್ ಬರೋದು. ಸೊ ಹಂಗಾಗಿ ಅದನ್ನ ನಿರ್ಧಾರದಲ್ಲೇ ಜಾಗ ತಗೊಂಡು ಖಂಡಿತ ವರ್ಕೌಟ್ ಆಗ್ತದೆ 100%. ವ್ಯಾವಹಾರಿಕವಾಗಿ ವರ್ಕೌಟ್. ಹೌದು. ಯಾಕಂದ್ರೆ ಸಣ್ಣ ಸಣ್ಣ ಇದೆಲ್ಲ ಪ್ರೊಡಕ್ಷನ್ ಅವರು ಹೆಲಿಕಾಪ್ಟರ್ ನಲ್ಲಿ ಬಂದು ಇಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಹೌದು ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ಇದೆಲ್ಲ ಬಂದ್ಬಿಡ್ತದೆ. ಅದಕ್ಕಲ್ಲಿ ಇಷ್ಟಕ್ಕೂ ನನಗೆ ಆ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ. ಯಾವ್ದು ಒಂದು ಫಿಲ್ಮ್ಗೆ ಎಷ್ಟು ತಗೋತೀರಿ? ನಾನು ಡಿಪೆಂಡಿಂಗ್ ಅಂತ ಹೇಳಿ ಹೇಳ್ತೇನೆ ನಿಮ್ಗೆ. ಅದು ಓಪ ಅದ್ರಲ್ಲೇನಿದೆ. KGF ಗೆ ಅವರೇ ಕೊಟ್ಟಿದ್ದು ನನಗೆ ಮೊದಲನೇ ಪ್ರೊಡಕ್ಷನ್ ಹೌಸು ಹತ್ರ ಒಂದು 2.5 3 ಕೋಟಿ ಖರ್ಚುಗಳನ್ನ ಮಾಡಿ ಬಂದ ಪ್ರಾಫಿಟ್ ಅಲ್ಲಿ ಶೇರ್ ನ ಕೊಟ್ಟಂತ ಏಕೈಕ ಕಂಪನಿ. ಬಂದ ಪ್ರಾಫಿಟ್ ನಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕರೆದು ನಮ್ಗೆ ಇಷ್ಟು ಪ್ರಾಫಿಟ್ ಬಂದಿದೆ, ಅದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಇದೆ, ನೀವು ತಗೊಳ್ಳಿ ಅಂತ ಹೇಳಿ ಕೈ ಎತ್ತಿ ಕೊಟ್ಟಂತ ಒಂದು ಆ ತರದ ಕಂಪನಿ ನನ್ನ ಜೀವಮಾನದಲ್ಲಿ ನಾನು ನೋಡ್ಲಿಲ್ಲ, ಕೇಳಲಿಲ್ಲ, ಕೇಳೋದು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆ ಕಂಪನಿ ಅಂದ್ರೆ ನಮ್ಗೆ ಒಂಥರ ದೇವಸ್ಥಾನ ತರ. ಅಲ್ಲಿ ಕೆಲಸ ಮಾಡೋಕ್ ನಾವು ಹಿಂದೇಟ್ ಹಾಕೋದೇ ಇಲ್ಲ. ಸೊ ಹೀಗೆ ಡಿಪೆಂಡಿಂಗ್ ಆನ್, ಅಂದ್ರೆ ವ್ಯಾವಹಾರಿಕವಾಗಿ ಹೀಗೆ ಅಂತ ಅದ. ಇಲ್ಲಿ ಹೆಂಗ ಹೇಳ್ರೆ ನನ್ನ ಕೆಲ್ಸಗಳಲ್ಲಿ ನೀವು ಕಾಸಿಗ್ಲಕ್ತಾಯಿ ಕಜ್ಜಾಯ ಅಷ್ಟೇ. 8 ಕೋಟಿ 10 ಕೋಟಿ ತನಕನು ನೀವು ಖರ್ಚು ಮಾಡೋಕೆ ತಯಾರಿದ್ರೆ ಅದನ್ನ ಆ ಮಟ್ಟಕ್ಕೆ ನಿಲ್ಲಿಸುವಂತ ತಾಕತ್ತು ಸಂಗೀತಕ್ಕಿದೆ. ಅಷ್ಟೇ ಅಂತ ಇಲ್ಲ, ಅದು 10 ಲಕ್ಷದಲ್ಲೇ ನೀವು ಮನ್ಸು ಮಾಡಿದ್ರೆ 10 ಲಕ್ಷದಲ್ಲೂ ಮಾಡ್ಬೋದು. ಅಂದ್ರೆ ಗುಣಮಟ್ಟ ಮಾತ್ರ ಅದ್ರಲ್ಲಿ ಮ್ಯಾಟರ್ ಇಲ್ಲ. ಗುಣಮಟ್ಟ ನಿಮ್ಗೆ ಹೆಂಗಂತ ಹೇಳಿದ್ರೆ ನೀವು ಅಪ್ರೋಚ್ ಆದ ಕಂಪ್ನಿಗಳು ಹೆಂಗಿದೆ, ಅವ್ರು ಹೆಂಗ್ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಈಗ ಬಟ್ಟೆಗಳಿದ್ದಂಗೆ ನೀವು ಒಳ್ಳೆ ಬ್ರ್ಯಾಂಡ್ ಬೇಕಂತ ಹೇಳಿದ್ರೆ ಅವನ ಎಷ್ಟೋ ಕಂಪ್ನಿಗಳು ಮ್ಯಾನುವಲ್ ಸ್ಟಿಚಿಂಗ್ ಮಾಡ್ತಾರೆ, ಕೆಲವು ಕಂಪ್ನಿಗಳು ಇದು ಕಂಪ್ಯೂಟರ್ ಸ್ಟಿಚ್ ಆಗುತ್ತೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಬಟ್ಟೆ ಗುಣಮಟ್ಟದಾಗಿ ಆಗಿರ್ಲಿ, ಬಟ್ಟೆನೇ ಅಂಗಿ ಅಂತ ಹೇಳ್ಬೋದು, ಒಂದೇ ಅಕ್ಷರ ಅಂದ್ರೆ ನಾವು ಹೇಳ್ತಾ ಒಂದು ಪದದಲ್ಲಿ ಹೇಳ್ಬೋದು. ಬಟ್ ಅದ್ರದ್ದು ವ್ಯಾಲ್ಯೂ ಹೆಂಗಿರುತ್ತೋ ಅದೇ ರೀತಿ ನಾವು ಮಾಡುವ ಕೆಲಸಗಳಲ್ಲೂ ಅಷ್ಟೇ. ನಾವು ಯಾವ ಕಂಪ್ನಿಗಳನ್ನ ಅಪ್ರೋಚ್ ಆಗ್ತೀವಿ, ರಿಸೋರ್ಸ್ಗಳಿಗೆ, ಸೌಂಡ್ಗಳಿಗೆ, ಆ ಕಂಪ್ನಿ ವ್ಯಾಲ್ಯೂ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡಿಂಗ್ ಆಗಿ ಉಳಿದೆಲ್ಲದು ನಡೆಯುತ್ತೆ. ಎಸ್, ಮುಂದೆ ಯಾವತ್ತಾದ್ರೂ ಒಂದು ದಿವಸ ನಮ್ಮನ್ನು ಕೂಡ ಹೆಲಿಕಾಪ್ಟರ್ನಲ್ಲಿ ಕರೆಸುವಂತ ಸಂದರ್ಭ ಬರಲಿ. ಖಂಡಿತ ಭಗವಂತ ನಡೆಸಿದ್ರೆ ಏನ್ ಬೇಕಾಗ್ತದೆ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ತುಂಬಾ ಸಲ ನಿಮ್ಮ ಫೋನ್ ಎತ್ತಲಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಪರಿಸ್ಥಿತಿಗಳು ಈಗ ಸ್ಪಷ್ಟ ಆಯ್ತು ನನ್ಗೆ ಏನು ಅಂತ ಹೇಳಿ. ಖಂಡಿತ. ಸೊ ಮುಂದುವರಿಯಿರಿ. ಖಂಡಿತ. ಒಂದು ಸಾಮಾನ್ಯ ಜೀವನ ಬಿಟ್ಟು ಏನೋ ಬೇರೆ ತರದ ಜೀವನನ ಕಟ್ಟಿಕೊಂಡು ನಡೀತಾ ಇದ್ದೆ. ಇಲ್ಲಿ ಪ್ರತಿಫಲಾಪೇಕ್ಷೆಗಳಿಗಿಂತ ಇಂಪಾರ್ಟೆಂಟ್ ನನಗೇನ್ ತೋಚುತ್ತೆ, ನನ್ನ ಆತ್ಮ ಖುಷಿ ಏನ್ ಕೊಡುತ್ತೆ. ಎಷ್ಟೋ ಜನ ಹೇಳ್ತಾರೆ ರವಿ ಬಸವರಾಜ್ ಆ ಮ್ಯೂಸಿಕ್ ಹಂಗೆ ಇದೆ, ಇದು ಹಿಂಗೆ ಇದೆ. ನನ್ನ ಹತ್ರ ಇರೋದೆಷ್ಟು ನಾನು ಕೊಡ್ಬೋದು ಅಲ್ವೇ. ನನ್ನ ಹತ್ರ ಎಲ್ಲಿ ಜ್ಞಾನ ಇದೆ ಅಷ್ಟೊಂದು ಮಾತ್ರ ಕೊಡ್ಬೋದು. ಆ ಉದ್ದೇಶಕ್ಕೋಸ್ಕರ ನಾನು ಅದರಿಂದ ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಬಂದಿದ್ದು 3 ವರ್ಷ ಆಯ್ತು. ಹೊರಗೆ ಬಂದಿದ್ದು ಅದೇ ಉದ್ದೇಶಕ್ಕೆ. ಆ ಇನ್ಫಾರ್ಮೇಶನ್ ಕೇಳಿದವಾಗ್ಲೇ ನಾವು ಮಾತಾಡೋದು ಸ್ಟಾರ್ಟ್ ಮಾಡ್ತೀವಿ. ಸೊ ಕೇಳೋದು ಬೇಡ, ನಾವು ಮಾತಾಡೋದು ಬೇಡ.
ನನ್ನ ಹತ್ರ ಎಷ್ಟು ನಾಲೆಜ್ ಇದೆ ಅಷ್ಟನ್ನ ಹಿಂಡಿ ಪ್ರತಿ ಸಲಕ್ಕೂ ಕೊಡುತ್ತೆ. ಸೆಕೆಂಡಿಗೆ ಯೂಸ್ ಮಾಡ್ಬೋದು. ಹೌದು, ಯೂಸ್ ಮಾಡಿ ಅವ್ರಿಗೆ ಕೊಡ್ತೆ. ಅವರು ಅದನ್ನ ಕಿವಿಗೆ ಕೇಳಿದ್ರೆ ಸಾಕು ನಮ್ಗೆ, ಅಷ್ಟೇ ನಮ್ ಖುಷಿ. ಕಣ್ಣಿಗೆ ಆನಂದ ಪಟ್ಟರೆ ಸಾಕು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ರವಿ. ಬಾಯ್. ಇದೇ ಏಪ್ರಿಲ್ 18ನೇ ತಾರೀಕು ನಮ್ಮ ವೀರಚಂದ್ರ ಹಾಸ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮ ಎಲ್ಲಾ ವೀಕ್ಷಕರು ದಕ್ಷಿಣ ಕನ್ನಡದ ಒಂದು ಗಂಡು ಮೆಟ್ಟಿನ ಕಲೆ, ಇದನ್ನ ಪ್ರಪಂಚ ನೋಡಬೇಕು, ಯಕ್ಷಗಾನ ವಿಶ್ವಗಾನ ಆಗಬೇಕು ಅನ್ನೋಂಥ ನಮ್ದು ಮಹದಾಸೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ, ಬಾಹುಬಲ ಎಲ್ಲವೂ ಸೇರಿ ಈ ಚಿತ್ರವನ್ನು ಯಶಸ್ವಿ ಮಾಡಿ ಅಂತ ನಾನು ಕೇಳ್ಕೊಂತೆ. ಯಕ್ಷಗಾನವನ್ನ ವಿಶ್ವಗಾನ ಮಾಡುತ್ತಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.